ಒಲವು ಸ್ನೇಹ ಪ್ರೇಮ, ಒಲವು ಸ್ನೇಹ ಪ್ರೇಮ. ಒಳಗೆ ಬಲಿದು ಹೊರಗೆ ಬಲಿದು, ಒಳಗೆ ಬಲಿದು ಹೊರಗೆ ಬಲಿದು, ಇದ್ದವರಿಗೆ ನೇಮ, ಇದ್ದವರಿಗೆ ನೇಮ. ಕೊಡುವುದೇನೋ ಕೊಂಬುದೇನೋ ಒಲವು ಸ್ನೇಹ ಪ್ರೇಮ, ಒಲವು ಸ್ನೇಹ ಪ್ರೇಮ. ಕಷ್ಟದಲ್ಲೂ ಅವನ ಕರುಣೆ ಮಾಲೆ ಮಾಲೆಯಾಗಿ, ಕಷ್ಟದಲ್ಲೂ ಅವನ ಕರುಣೆ ಮಾಲೆ ಮಾಲೆಯಾಗಿ, ನಮ್ಮ ಕಟ್ಟಿ ಎಳೆವುದನ್ನ, ನಮ್ಮ ಕಟ್ಟಿ ಎಳೆವುದನ್ನ ಮುಕ್ತಿ ಶಾಲೆಗಾಗಿ, ಮುಕ್ತಿ ಶಾಲೆಗಾಗಿ. ಕೊಡುವುದೇನೋ ಕೊಂಬುದೇನೋ ಒಲವು ಸ್ನೇಹ ಪ್ರೇಮ, ಒಲವು ಸ್ನೇಹ ಪ್ರೇಮ. ಅಮೃತ ದೊರೆತೆಗೇನು ಕೊರತೆ, ಅವನ ಹೊರತೆ ಬಾಳು. ಅಮೃತ ದೊರೆತೆಗೇನು ಕೊರತೆ, ಅವನ ಹೊರತೆ ಬಾಳು. ಎದೆಯ ಒಲುಮೆ ಅವನ ಕುಲುಮೆ, ಎದೆಯ ಒಲುಮೆ ಅವನ ಕುಲುಮೆ, ಬೇರೆ ಒಲುಮೆ ಹಾಳು, ಬೇರೆ ಒಲುಮೆ ಹಾಳು. ಕೊಡುವುದೇನೋ ಕೊಂಬುದೇನೋ ಒಲವು ಸ್ನೇಹ ಪ್ರೇಮ, ಒಲವು ಸ್ನೇಹ ಪ್ರೇಮ. ರವಿಯು ಶಶಿಯು ತಂಬು ಬೆಳಕು, ಚಂದದ ಋತುಮಾನ. ರವಿಯು ಶಶಿಯು ತಂಬು ಬೆಳಕು, ಚಂದದ ಋತುಮಾನ. ಒಲಿಸಿ ಒಲಿವ ನಲಿಸಿ ನಲಿವ, ಒಲಿಸಿ ಒಲಿವ ನಲಿಸಿ ನಲಿವ, ಜೀವ ದಿವ್ಯಗಾನ, ಜೀವ ದಿವ್ಯಗಾನ. ಕೊಡುವುದೇನೋ ಕೊಂಬುದೇನೋ ಒಲವು ಸ್ನೇಹ ಪ್ರೇಮ, ಒಲವು ಸ್ನೇಹ ಪ್ರೇಮ. ಒಳಗೆ ಬರಿದು ಹೊರಗೆ ಬಲಿದು, ಒಳಗೆ ಬರಿದು ಹೊರಗೆ ಬಲಿದು, ಇದ್ದವರಿಗೆ ನೇಮ, ಇದ್ದವರಿಗೆ ನೇಮ, ಇದ್ದವರಿಗೆ ನೇಮ. ಬಂಧುಗಳೇ ನಮಸ್ಕಾರ. ಕೊಪ್ಪಳ ಮೀಡಿಯಾ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಒಂದು
ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿರತಕ್ಕಂಥ ಹಿರಿಯ ಪತ್ರಕರ್ತರು ಹಾಗೂ ರಾಜಕೀಯ ವಿಶ್ಲೇಷಕರು ಆಗಿರ್ತಕ್ಕಂಥ ಹೊನಕೆರೆ ನಂಜುಂಡೇಗೌಡ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಪ್ಪಳ ಮೀಡಿಯಾ ಕ್ಲಬ್ನ ಅಧ್ಯಕ್ಷರಾದ ದೇವು ನಾಗನೂರ್ ಅವರು ವಹಿಸಿಕೊಳ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಕೊಪ್ಪಳ ವಾರ್ತಾ ಇಲಾಖೆಯ ವಾರ್ತಾಧಿಕಾರಿಗಳು ಆಗಿರ್ತಕ್ಕಂಥ ಗವಿಸಿದ್ದಪ್ಪ ಹೊಸಮನಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಅದೇ ರೀತಿಯಾಗಿ ಕೊಪ್ಪಳ ಮೀಡಿಯಾ ಕ್ಲಬ್ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಪೊಲಿಟಿಕಲ್ ಬ್ಯೂರೋ ಹೆಡ್ ಸುವರ್ಣ ನ್ಯೂಸ್ ಬೆಂಗಳೂರು ಆಗಿರ್ತಕ್ಕಂಥ ಆನಂದ್ ಬೈದನಮನೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಗೌರವಾನ್ವಿತ ಅತಿಥಿಗಳೇ, ಅಧ್ಯಕ್ಷರೇ ಹಾಗೂ ನಮ್ಮ ಕರೆಗೆ ಹೋಗಟ್ಟು ಆಗಮಿಸಿದ ಎಲ್ಲ ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ ಹಾಗೂ ಹಿತೈಷಿಗಳೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಹಾಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಪ್ರಜಾಪ್ರಭುತ್ವದ 4ನೇ ಅಂಗವೆಂದು ಕರೆಯಲ್ಪಡುವ ಪತ್ರಿಕಾ ರಂಗವು ಸಮಾಜದ ಕಣ್ಣು ಮತ್ತು ಕಿವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸತ್ಯ, ನಿಷ್ಪಕ್ಷಪಾತ ಮತ್ತು ಜನಪರ ಸೇವೆಗಳ ಮೂಲಕ ಸಮಾಜವನ್ನು ಜಾಗೃತಗೊಳಿಸುತ್ತಿರುವ ಪತ್ರಕರ್ತರಿಗೆ ಗೌರವ ಸಲ್ಲಿಸುವ ಈ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ, ಸುಸ್ವಾಗತ. ಈ ಶುಭ ಸಮಾರಂಭವನ್ನು ಆರಂಭಿಸುವ ಮೊದಲು ನಾಡಿನ ಒಳಿತಿಗಾಗಿ ಶ್ರಮಿಸುತ್ತಿರುವ ಎಲ್ಲ ಪತ್ರಕರ್ತರನ್ನು ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊಟ್ಟ ಮೊದಲಿಗೆ ಪ್ರಾರ್ಥನೆಯನ್ನು ಶಕುಂತಲಾ ಬೆನ್ನಾಳ್ ಅವರ ಮತ್ತು ಅವರ ತಂಡದವರು ನಡೆಸಿಕೊಡ್ತಾ ಇದ್ದಾರೆ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೋ ಪ್ರಣಮಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೋ ಪ್ರಣಮಾಮಃ. ನಾದ ಬ್ರಹ್ಮ ಮಹಿ ಜಯ ವಾಗೇಶ್ವರಿ, ನಾದ ಬ್ರಹ್ಮ ಮಹಿ ಜಯ ವಾಗೇಶ್ವರಿ, ಶರಣದೆ ಗಚ್ಚಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೋ ಪ್ರಣಮಾಮಃ. त्वमसि शरण्या त्रिभुवन धन्या सुरमुनिवन्दिता चरणा. त्वमसि शरण्या त्रिभुवन धन्या सुरमुनिवन्दिता चरणा. नवरस मधुरा कविता मुखरा, नवरस मधुरा
चरणौ प्रणमामः 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 प्रणमामः। ಸುಶ್ರಾವವಾಗಿ ಪ್ರಾರ್ಥನೆಯನ್ನು ಇರತಕ್ಕಂಥ ಸಹೋದರಿಯರಿಗೆ ಧನ್ಯವಾದಗಳು. ಈಗ ಅತಿಥಿಗಳನ್ನು ಸ್ವಾಗತ ಕೋರಲಿಕ್ಕೆ ಬರ್ತಾ ಇದ್ದಾರೆ ಮೀಡಿಯಾ ಕ್ಲಬ್ನ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀ ಅನಿಲ್ ಬಾಚನಹಳ್ಳಿ ಅವರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಕ್ಷೇತ್ರದ ಆರಾಧ್ಯ ದೈವ ಗವಿಸಿದ್ದೇಶ್ವರರನ್ನು ಮನದಲ್ಲಿ ಸ್ಮರಿಸುತ್ತಾ ಪ್ರತಿ ವರ್ಷದಂತೆ ನಮ್ಮ ಕೊಪ್ಪಳ ಮೀಡಿಯಾ ಕ್ಲಬ್ ಕೊಪ್ಪಳದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದಂಥ ಒನಕೆರೆ ನಂಜುಂಡೇಗೌಡರ ಅವರನ್ನು ನಮ್ಮ ಕ್ಲಬ್ನ ಸದಸ್ಯರಾಗಿರುವಂತಹ ಪ್ರಮೋದ್ ಅವರು ಬಂದು ಪುಷ್ಪನಮನ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಮೀಡಿಯಾ ಕ್ಲಬ್ ಕೊಪ್ಪಳದ ವತಿಯಿಂದ ಪ್ರತಿ ವರ್ಷ 2ನೇ ವರ್ಷದ ವಾರ್ಷಿಕ ಪ್ರಶಸ್ತಿಯನ್ನು ಸ್ವೀಕರಿಸಲು ಆಗಮಿಸಿದಂತಹ ಸುವರ್ಣ ನ್ಯೂಸ್ ಬೆಂಗಳೂರು ಇಲ್ಲಿಯ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತಹ ಆನಂದ್ ಬೈದನಬನಿ ಅವರಿಗೆ ನಮ್ಮ ಕ್ಲಬ್ನ ಹಿರಿಯ ಸದಸ್ಯರಾದಂತಹ ಬಸವರಾಜ್ ಶೀಲವಂತರ ಸರ್ ಬಂದು ಪುಷ್ಪನಮನ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ನಮ್ಮ ಪತ್ರಕರ್ತರ ಮಾತೃ ಇಲಾಖೆ ಆಗಿರುವಂತಹ ನಮ್ಮ ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಗೌಶಿದ್ದಪ್ಪ ಹೊಸ್ಮನಿ ಅವರನ್ನು ನಮ್ಮ ಕ್ಲಬ್ನ ಸದಸ್ಯರು ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಬಸವರಾಜ್ ವಲಯದವ್ರನ್ನ ಕೇಳ್ಕೊಳ್ತಾರೆ. ಶರಣಬಸವ ವಲಯದವ್ರನ್ನ ಕೇಳ್ಕೊಳ್ತಾರೆ. ಕ್ಷಮೆ ಇರಲಿ. ನಮ್ಮ ಕೊಪ್ಪಳ ಮೀಡಿಯಾ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ದೇವು ನಾಗನೂರವರಿಗೆ ನಮ್ಮ ಕ್ಲಬ್ನ ಸದಸ್ಯರು ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ಜೊತೆಗೆ ಸರ್ಕೊಳ್ಳಿ. ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಹೇಮಲತಾ ನಾಯಕ್ ಮೇಡಮ್ ಅವರಿಗೆ ನಮ್ಮ ಕ್ಲಬ್ನ ಸದಸ್ಯರು ವೀರಯ್ಯ ಅವರು ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ BJP ಜಿಲ್ಲಾಧ್ಯಕ್ಷರಾದಂಥ ನವೀನ್ ಗುಳಗಣ್ಣವರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ನಮ್ಮ ಕ್ಲಬ್ನ ಸದಸ್ಯರು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ನಾಬಿರಾಜ್ ಸರ್ ಕೊಡಿ. ಅದೇ ರೀತಿಯಾಗಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತಹ ಕೃಷ್ಣ ಇಟ್ಟಂಗಿ ಅವರಿಗೂ ಕೂಡ ನಮ್ಮ ಕ್ಲಬ್ನ ಸದಸ್ಯರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. BJP ಮುಖಂಡರು ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂತಹ ಬಸವರಾಜ್ ಕ್ಯಾಟ್ರ್ ಅವರಿಗೂ ಕೂಡ ನಮ್ಮ ಸದಸ್ಯರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಅವ್ರಿಗೂ ಕೂಡ ವೈದ್ಯರ ದಿನಾಚರಣೆಯ ಶುಭಾಶಯಗಳು. ಅಲ್ಲದೆ JDS ಜಿಲ್ಲಾಧ್ಯಕ್ಷರಾದಂತಹ ಸುರೇಶ್ ಭೂಮರೆಡ್ಡಿ ಸರ್ ಅವರು ಕೂಡ ನಮ್ಮ ಕ್ಲಬ್ನ ಸದಸ್ಯರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದಂತಹ
ಶಂಭುಲಿಂಗೇಗೌಡ ಪಾಟೀಲ್ ಅಲ್ಗೇರಿ ಅವರನ್ನು ಕೂಡ ನಮ್ಮ ಕ್ಲಬ್ನ ಸದಸ್ಯರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. BJP ಮುಖಂಡರಾದಂತಹ ಚಂದ್ರು ಕೌಲೂರ್ ಅವರನ್ನು ಕೂಡ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ನಮ್ಮ ಭಾಗ್ಯನಗರದ ಪ್ರಥಮ ಪ್ರಜೆಯಾದಂತಹ ರಮೇಶ್ ಯಾಟಿ ಅವರನ್ನು ಕೂಡ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ರಮೇಶ್ ಯಾಟಿ ಅವರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ನಮ್ಮ ಕ್ಲಬ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕಾಟನ್ ಪಾಷಾ ಅವ್ರಿಗೂ ಕೂಡ ನಮ್ಮ ಕ್ಲಬ್ನ ಸದಸ್ಯರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ. ಈಗ ಕಾಂಗ್ರೆಸ್ ಮುಖಂಡರಾದಂತಹ ಶರಣಪ್ಪ ಸಜ್ಜನ್ ಅವ್ರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮ BJP ಮುಖಂಡರಾದಂಥ ಅಪ್ಪಣ್ಣ ಪದಕಿ ಅವರನ್ನು ಕೂಡ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ. ಮಾಡಿಕೊಂಡಿರ್ತಕ್ಕಂಥ ಅನಿಲ್ ಬಾಚನಹಳ್ಳಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ಕ್ಲಬ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದತ್ತು ಕಮ್ಮವರವರು ಒಂದು 4 ಮಾತಾಡಬೇಕಂತೇಳಿ ಅವರು ವಿನಂತಿ ಮಾಡಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿಗಳಿಗೆ ಹಾಗೂ ಆಹ್ವಾನಿತ ಎಲ್ಲ ಕೊಪ್ಪಳ ನಗರ ಆಚರಣೆ ಮಾಡಿಕೊಂಡು ಬರ್ತಾ ಇದೆ. ಈ ಕನ್ನಡ ಪತ್ರಿಕಾ ದಿನಾಚರಣೆಯ ಹಿನ್ನೆಲೆಯನ್ನು ಒಂದು ಸ್ವಲ್ಪ ಅವಲೋಕನ ಮಾಡೋದಾದರೆ 1843ರಲ್ಲಿ ಹರ್ಮನ್ ಹೋಮ್ಲಿಂಗ್ ಅನ್ನುವಂಥವರು ಮಂಗಳೂರು ಸಮಾಚಾರ ಅನ್ನುವಂಥ ಒಂದು ಮೊಟ್ಟ ಮೊದಲ ಕನ್ನಡ ದಿನಪತ್ರಿಕೆಯನ್ನು ಆರಂಭ ಮಾಡಿದರು. ಅಲ್ಲಿಂದ ನಮ್ಮ ಈ ಪತ್ರಿಕಾ ದಿನಾಚರಣೆಯ ಒಂದು ಪರಂಪರೆ ಜುಲೈ 1ನೇ ತಾರೀಕು ಆಚರಣೆ ಮಾಡಲಾಗ್ತಾ ಇದೆ. ನಾಡಿನಾದ್ಯಂತ ಈ ಪತ್ರಿಕಾ ದಿನಾಚರಣೆಯನ್ನು ಎಲ್ಲ ಪತ್ರಕರ್ತರು ಒಡಗು ಅದ್ಭುತವಾಗಿ ಸಂಭ್ರಮದಿಂದ ತಮ್ಮ ನೋವು ನಲಿವು ನಮ್ಮ ಬೇಕು ಬೇಡಿಕೆಗಳನ್ನು ಪ್ರಸ್ತಾಪ ಮಾಡ್ತಾ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಕೊಪ್ಪಳ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಮೀಡಿಯಾ ಕ್ಲಬ್ಬಿನ ಹಿರಿಯ ಸದಸ್ಯರು ಸ್ವಾಗತ ಕೋರಬೇಕಂತ ಅವರಲ್ಲಿ ಮನವಿ ಮಾಡ್ತೀನಿ. ಪುಷ್ಪ ನೀಡುವ ಮೂಲಕ ಸ್ವಾಗತ ಕೋರಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಕ್ಲಬ್ನ ಹಿರಿಯ ಸದಸ್ಯರು ಪ್ರಮೋದ್ ಕುಲಕರ್ಣಿ ಸೇರಿದಂತೆ ಶ್ರೀಕಾಂತ್ ಹಕ್ಕಿ, ವಿಠಲ್ ದುರ್ಗಿ ಎಲ್ಲ ಪದಾಧಿಕಾರಿಗಳು ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತ ಮಾಡಬೇಕಂತ ಕೇಳ್ತೀನಿ. ಅದೇ ರೀತಿಯಾಗಿ ಹಿರಿಯ ನ್ಯಾಯವಾದಿಗಳು ಶ್ರೀಯುತ RB ಪಾನ್ಗಂಟಿ ಸರ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಕ್ಲಬ್ನ ಹಿರಿಯ ಸದಸ್ಯರು ಅವರಿಗೂ ಸಹಿತ ಪುಷ್ಪ ಅರ್ಪಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಹಾಗೂ ಹೋರಾಟಗಾರರಾದಂಥ ಜ್ಯೋತಿ ಗೊಂಡಾಳ್ ಅವ್ರನ್ನೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಕ್ಲಬ್ನ ಹಿರಿಯ ಸದಸ್ಯರು ಪುಷ್ಪ ನೀಡುವ ಮೂಲಕ ಅವರನ್ನು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕ್ಲಬ್ನ ಸದಸ್ಯರು ಅದರ ಜೊತೆಗೆ ಹಿರಿಯ ಮುಖಂಡರಾದಂಥ ಅಂಬರೀಶ್ ಕರಡಿ ಅವ್ರನ್ನೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಅವರಿಗೆ ನಮ್ಮ ಕ್ಲಬ್ನ ಸದಸ್ಯರು ಪುಷ್ಪ ನೀಡುವ ಮೂಲಕ ಅವರನ್ನು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕ್ಲಬ್ನ ಸದಸ್ಯರು ಜ್ಯೋತಿ ಗೊಂಡಾಳ್ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಯಾರು ಅನ್ಯತಾ ಭಾವಿಸಬಾರ್ದು. ಇದು ಪತ್ರಕರ್ತರ ದಿನಾಚರಣೆಯ ಒಂದೇ ಕಾರ್ಯಕ್ರಮ. ನಾವು ಪತ್ರಕರ್ತರು ಯಾರು ಅಷ್ಟು ಆರ್ಥಿಕವಾಗಿ ಸದೃಢರಾಗಿರುವುದಿಲ್ಲ. ನಾವು ಸರಸ್ವತಿ ಪುತ್ರರು. ನಾವು ಬರಿತೀವಿ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸ ಮಾಡ್ತೀವಿ. ಸಮಾಜದಲ್ಲಿ ನಡೆಯುವಂಥ ಸಮಸ್ಯೆಗಳನ್ನು ಜನರ ಮುಂದೆ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆ ರೀತಿಯಾಗಿ ನಮ್ಮ ಮೀಡಿಯಾ ಕ್ಲಬ್ಬು ಒಂದು ನಡೆದು ಬಂದ ಹಾದಿ ಸುದೀರ್ಘವಾಗಿದೆ. 16 ವರ್ಷಗಳ ಕಾಲ ಸಹಿತ ನಾವು ನಿರಂತರವಾಗಿ ಸಂಘಟನಾತ್ಮಕವಾಗಿ ನಮ್ಮತನವನ್ನು, ನಮ್ಮ ಪ್ರಾಮಾಣಿಕತೆಯನ್ನು
ನಮ್ಮ ಗಟ್ಟಿತನವನ್ನು ನಾವು ಬಿಟ್ಟುಕೊಟ್ಟಿಲ್ಲ, ಮುಂದೇನೂ ಬಿಟ್ಟುಕೊಡುವುದಿಲ್ಲ. ಯಾಕಂದರೆ ಕೊಪ್ಪಳ ಮೀಡಿಯಾ ಕ್ಲಬ್ಗೆ ತನ್ನದೇ ಆದಂಥ ಒಂದು ಘನತೆ ಇದೆ. ಈ ನಾಡಿನಲ್ಲಿ ಕೊಪ್ಪಳ ಮೀಡಿಯಾ ಕ್ಲಬ್ ಅನ್ನುವಂಥದ್ದು ದೊಡ್ಡ ಹೆಸರು ಮಾಡಿದೆ. ರಾಜಕಾರಣಿಗಳ ಮನಸ್ಸಿನಲ್ಲೂ ಸಹಿತ ಕೊಪ್ಪಳ ಮೀಡಿಯಾ ಕ್ಲಬ್ ಹೇಗಿದೆ, ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತು. ಅಷ್ಟು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ವರ್ಷಕ್ಕೊಂದೇ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ಪತ್ರಿಕಾ ದಿನಾಚರಣೆಯನ್ನು, ಯಾರಿಂದಲೂ ನಾವು ₹1 ದುಡ್ಡನ್ನು ಪಡೆಯಲ್ಲ, ಪಟ್ಟಿಯನ್ನು ಕೇಳಲ್ಲ, ಸ್ಪಾನ್ಸರನ್ನು ಮಾಡೋಲ್ಲ. ನಾವು ಪ್ರತಿದಿನ ನಮ್ಮ ಪ್ರೆಸ್ ಮೀಟ್ಗಳೇನಾಗ್ತಾ ಇದ್ದಾವಲ್ಲ, ಆ ಪ್ರೆಸ್ ಮೀಟ್ನಲ್ಲಿ ಬಂದ ಶುಲ್ಕ ಹಣದಿಂದಲೇ ನಾವು ಪತ್ರಿಕಾ ದಿನಾಚರಣೆಯನ್ನು ಮಾಡ್ತೀವಿ. ಯಾರಿಂದಲೂ ನಯಾಪಶೆಯನ್ನು ಕೇಳಿಲ್ಲ, ಮುಂದೂ ಕೇಳೋಲ್ಲ. ಇದು ನಮ್ಮ ವೃತ್ತಿ ಬದ್ಧತೆ, ಇದು ನಮ್ಮ ಕ್ಲಬ್ನ ಸಂಘಟನಾತ್ಮಕ ವಿಚಾರ. ಹಾಗಾಗಿ ನಾವು ಕೇವಲ ಬರೀ ಸಂಘಟನೆ, ಪತ್ರಕರ್ತರ ಬದ್ಧತೆ, ಅದರ ಜೊತೆಗೆ ನಮ್ಮ ಪತ್ರಕರ್ತರ ಹಿತರಕ್ಷಣೆಗಾಗಿಯೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ತಾ ಇದ್ದೀವಿ. ಪ್ರತಿ ವರ್ಷ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಕಳೆದ ಕೆಲವು ವರ್ಷಗಳಿಂದ KS ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಸರ್ ಅವರು ನಮ್ಮ ಆರೋಗ್ಯ ತಪಾಸಣೆಗಾಗಿ ನಮಗಾಗಿ 2 ದಿನಗಳ ಕಾಲ ಅವರು ಮೀಸಲಿಟ್ಟು ನಮ್ಮ ಪತ್ರಕರ್ತರ ಎಲ್ಲ ಆರೋಗ್ಯ ತಪಾಸಣೆಯನ್ನು ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಮೂಲಕ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ವ್ಯಕ್ತಪಡಿಸ್ತಾ ಇದ್ದೀನಿ. ಜೊತೆಗೆ ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡ್ತಾ ಇದ್ವಿ. ಪ್ರತಿ ವರ್ಷ ನಾವು ಎಲ್ಲರ ಕ್ರೀಡಾಕೂಟಗಳ ವರದಿಗಳನ್ನು ನಾವು ಮಾಡ್ತೀವಿ. ನಾವು ಯಾಕೆ ಮಾಡಬಾರ್ದು ಕ್ರೀಡಾಕೂಟಗಳನ್ನು, ನಮ್ಮೊಳಗೇ ಯಾಕೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಬಾರ್ದು ಅನ್ನುವಂಥದ್ದು ಒಂದು ಆಲೋಚನೆ ಬಂದಾಗ ನಾವು ಸಹಿತ ನಮ್ಮಲ್ಲೇ ತಂಡಗಳನ್ನು ನಿರ್ಮಾಣ ಮಾಡಿ ಚೆಸ್ಸು, ವಾಲಿಬಾಲು, ಜೊತೆಗೆ ಬ್ಯಾಡ್ಮಿಂಟನ್ನು, ಜೊತೆಗೆ ಹಗ್ಗ ಜಗ್ಗಾಟ ಅನ್ನುವಂಥ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣಗಳನ್ನು ಸಹಿತ ನಾವು ಆಯೋಜನೆ ಮಾಡಿ ಸ್ಪರ್ಧೆಗಳನ್ನು ಆಯ್ಕೆ ಮಾಡ್ತೀವಿ. ಅದರಲ್ಲೂ ಪ್ರಥಮ, ದ್ವಿತೀಯ, ತೃತೀಯ, ಈ ನಂತರದಲ್ಲಿ ಯಾರ್ಯಾರು ಯಾವ್ಯಾವ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಅಂತ ಹೇಳ್ತಾರೆ ನಮ್ಮವರು ನಿರೂಪಕರು. ಈ ರೀತಿಯಾದಂಥ ನಮ್ಮ ಮೀಡಿಯಾ ಕ್ಲಬ್ ನಡೆದು ಬಂದ ಹಾದಿ ನಿರಂತರವಾಗಿಯೂ ನಡೀತಾ ಇದೆ. ನಮ್ಮೂ 108 ಕಷ್ಟಗಳು ಇರ್ತಾವೆ. ಆರ್ಥಿಕ ತೊಂದರೆ ಮಧ್ಯೆ, ಸಮಾಜದಲ್ಲಿನ ಎಲ್ಲ ಟೀಕೆ ಟಿಪ್ಪಣಿಗಳ ಮಧ್ಯೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮುಂದೆನೂ ಸಹಿತ ಯಾವುದೇ ಕಾರಣಕ್ಕೂ ಯಾರ ಬೆದರಿಕೆಗೂ ಕ್ಲಬ್ ಬಗ್ಗಲ್ಲ, ಜಗ್ಗಲ್ಲ. ಅದೇ ರೀತಿಯಾಗಿ ನಾವು ನಡೀತಾ ಇದ್ದೀವಿ. ನಮ್ಮ ವರದಿಗಾರಿಕೆ ಆ ರೀತಿ ಇರ್ತಾವು. ನೀವು ಏನೇ ಅಂದ್ಕೊಂಡ್ರೂ ಸಹಿತ ಸಮಾಜದ ಸಮಸ್ಯೆಗಳನ್ನು ಜನರ ಮುಂದೆ ತಲುಪಿಸುವಂಥದ್ದು ನಮ್ಮ ಕ್ಲಬ್ನಲ್ಲಿರುವ ಸದಸ್ಯರ ಜವಾಬ್ದಾರಿ. ಅದೇ ರೀತಿಯಾಗಿ ಅವರು ನಡೀತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುತ್ತಾ, ನನಗೆ ಕಾರ್ಯಕ್ರಮದಲ್ಲಿ ಕ್ಲಬ್ನ ಒಂದು ನಡೆದು ಬಂದ ಹಾದಿ, ಕ್ಲಬ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಕ್ಲಬ್ನ ಹಿರಿಯ ಎಲ್ಲ ಪದಾಧಿಕಾರಿಗಳಿಗೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಮುಂಭಾಗದಲ್ಲಿನ ಎಲ್ಲ ಆಹ್ವಾನಿತ ಕೊಪ್ಪಳ ನಗರದ ಪ್ರಮುಖರಿಗೆ ಮತ್ತೊಮ್ಮೆ ನಾನು ನಮಸ್ಕರಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಮುಂದಿನ ಕಾರ್ಯಕ್ರಮ ಮುಂದುವರಿಯಲಿದೆ. ಪತ್ರಕರ್ತರ ಕಷ್ಟ ನಷ್ಟಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿರ್ತಕ್ಕಂಥ ದತ್ತು ಕಮ್ಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಸಮಯ. ಈ ಒಂದು ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತ ಆಗಿರೋ ವನಕೆರೆ ನಂಜುಂಡೇಗೌಡ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರು ಉದ್ಘಾಟನೆಯನ್ನು ಪ್ರಕೃತಿ ಮಾತೆ ಗಿಡ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಸಸಿಗೆ ನೀರೆರೆದು ಉದ್ಘಾಟಿಸ್ತಕ್ಕಂಥ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಉದ್ಘಾಟಕರನ್ನು ಸನ್ಮಾನಿಸುವ ಸಮಯ. ಮೊದಲಿಗೆ ಉದ್ಘಾಟಕರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಶ್ರೀಕಾಂತ್ ಅಕ್ಕಿ ಅವರು ಹೊನಕೆರೆ ನಂಜುಂಡೇಗೌಡರ ಪರಿಚಯವನ್ನು ಶ್ರೀಕಾಂತ್ ಅಕ್ಕಿ ಅವರು ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಪ್ರಮುಖವಾಗಿ ಇವತ್ತಿನ ಪತ್ರಿಕಾ ದಿನಾಚರಣಾ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿರುವ ಹೊನಕೆರೆ ನಂಜುಂಡೇಗೌಡರು ನೋಡೋಕ್ಕೆ ತುಂಬ ಸಾಫ್ಟ್ ಆದರೂ ಪಕ್ಕಾ ಫೈರ್ ಬ್ರ್ಯಾಂಡು.
ಯಾಕಂದರೆ ಅವ್ರು ನೋಡೋಕ್ಕೆ ತುಂಬ ಸಾಫ್ಟ್ ಕಾಣ್ತಾರೆ. ಆದರೆ ಅವರ ಈಗ ಪತ್ರಕರ್ತ ವೃತ್ತಿಯಿಂದ ನಿವೃತ್ತಿ ಆಗಿದ್ದಾರೆ. ವೃತ್ತಿಯ ದಿನಗಳಲ್ಲಿ ಅವರು ಬಡವರ ಜನಪರ ಕಾಳಜಿ ಉಳ್ಳುವಂಥವರು. ಪ್ರಮುಖವಾಗಿ ಅವರು ಗ್ರಾಮ ಪಂಚಾಯಿತಿ ಮಟ್ಟದ ಸಭೆಗಳಿಂದ ಹಿಡಿದು ದೆಹಲಿ ಮಟ್ಟದ ಸಂಸತ್ವರೆಗೂ ಕೆಲಸ ಮಾಡಿದ ಹಿರಿಮೆ ಅವರಿಗಿದೆ. ಅವರು ಮೂಲ ಊರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಹೊನ್ಕೆರೆ ಗ್ರಾಮದವರು. ಪ್ರಮುಖವಾಗಿ ಕಳೆದ 33 ವರ್ಷಗಳಿಂದ ಅವರು ಪ್ರಜಾವಾಣಿಯ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ. ಮೊದಲಿಗೆ ಬೆಂಗಳೂರಲ್ಲಿ ಕೆಲಸ ಪ್ರಾರಂಭಿಸಿ ನಂತರ ಬೆಂಗಳೂರಲ್ಲಿ 8 ವರ್ಷ ಕೆಲಸ ಮಾಡಿದ್ದಾರೆ. ನಂತರ ಧಾರವಾಡ, ಶಿವಮೊಗ್ಗ, ದಾವಣಗೆರೆ, ದೆಹಲಿ, ತಮ್ಮ ನಿವೃತ್ತಿಯ ಕೊನೆಯ ದಿನಗಳಲ್ಲಿ ಅವರು ಬಳ್ಳಾರಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಇವರ ಎಜುಕೇಷನ್ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ MA ಪದವಿಯನ್ನು ಮುಗಿಸಿದ್ದಾರೆ. ಪ್ರಮುಖವಾಗಿ ಹೇಳೋದೇನೆಂದರೆ ಇವರು ವೃತ್ತಿಯಲ್ಲಿದ್ದಾಗ ಎಂದೂ ಕೂಡ ರಾಜಿಯಾದವರಲ್ಲ. ಅಂತಹ ಹೆಗ್ಗಳಿಕೆಯನ್ನು ಹೊಂದಿರುವಂಥ ಪತ್ರಕರ್ತರಂದರೆ ನಮ್ಮ ಹೊನ್ಕೆರೆ ನಂಜುಂಡೇಗೌಡರವರು. ತಮ್ಮ ಕೆಲಸದ ಅವಧಿಯಲ್ಲಿ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡವರು. ಆಡಳಿತ ವ್ಯವಸ್ಥೆ ವಿರುದ್ಧ ಜನಪರ ನಿಲುವುಗಳ ಪರವಾಗಿ ನಿಂತ್ಕೊಂಡವರು. ಕಾರಂಗ ಶಾಸಕನ ವಿರುದ್ಧ ಸದಾ ಜನಪರವಾಗಿ ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸೋರು. ತಮ್ಮ ವೃತ್ತಿಯ ಜೀವನದುದ್ದಕ್ಕೂ ಒಂದು ಬದ್ಧತೆ ಪ್ರಾಮಾಣಿಕತೆಯನ್ನು ಮೆರೆದುಕೊಂಡು ಇವತ್ತಿನವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಕಳೆದ ವರ್ಷ ಅವರು ನಿವೃತ್ತಿ ಆದರು. ಅದು ಬೆಂಗಳೂರಿಂದ ಆರಂಭವಾಗಿ ದೆಹಲಿ ಮಟ್ಟದವರೆಗೂ ಕೆಲಸ ಮಾಡಿ ಕೊನೆಗೆ ಬಳ್ಳಾರಿಯಲ್ಲಿ ಅವರು ಪ್ರಜಾವಾಣಿ ಸಂಸ್ಥೆಯಿಂದ ನಿವೃತ್ತಿಯನ್ನು ಪಡ್ಕೊಂಡ್ರು. ಇವರೊಂದಿಗೆ ನನಗೆ ಕೆಲಸ ಮಾಡುವ ಅವಕಾಶ ಕೂಡ ಸಿಕ್ಕಿತ್ತು ಬಳ್ಳಾರಿಯಲ್ಲಿ. ಅವರನ್ನು ಭಾಳ ನಾನು ಹತ್ತಿರದಿಂದ ನೋಡಿದ್ದೇನೆ. ಅವರಲ್ಲಿರುವ ಪ್ರಾಮಾಣಿಕತೆ ಮತ್ತು ವೃತ್ತಿ ಸೇವಾ ಬದ್ಧತೆ ಇದೆಯಲ್ಲ, ಅದು ನಮ್ಮಂಥ ಯುವ ಪತ್ರಕರ್ತರಿಗೆ ಸದಾ ಮಾದರಿ. ಅವರು ಎಂದೂ ಕೂಡ ತಮ್ಮ ಹಿರಿತನದಲ್ಲಿ ಸಣ್ಣ ಪತ್ರಕರ್ತರು ದೊಡ್ಡ ಪತ್ರಕರ್ತರು ಅಂತ ಭೇದ ಮಾಡಲೇ ಇಲ್ಲ. ನಮ್ಮಂಥ ಈಗ ಕಿರಿ ಪತ್ರಕರ್ತರು ಕೂಡ ಜೊತೆ ಕರ್ಕೊಂಡೋಗಿ ನಮಗೂ ಕೂಡ ಕೆಲಸವನ್ನು ಕಲಿಸಿದರು. ನಾನು ಅವ್ರನ್ನ ಕಳೆದ ಬಳ್ಳಾರಿಯಲ್ಲಿದ್ದಾಗ ಕೋವಿಡ್ ಆದಮೇಲೆ ಅವ್ರ ಜೊತೆ 2 ವರ್ಷ ಕೆಲಸ ಮಾಡಿದ್ದೇನೆ. ಆ ಅತ್ಯಂತ ನಿಕಟದಿಂದ ಹೇಳೋದಾದರೆ ಅವರಂಥ ಪತ್ರಕರ್ತರು ನಮ್ಮಂಥ ಯುವ ಪತ್ರಕರ್ತರಿಗೆ ಸಾಕಷ್ಟು ಮಾದರಿಯಾಗಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡಿದ ದಿನಗಳದೆಲ್ಲ ಅವು ತುಂಬ ಅವಿಸ್ಮರಣೀಯ. ಹಾಗಾಗಿ ಇಂಥ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಬೇಕಿದೆ. ಯಾಕಂದರೆ ಇವತ್ತು ನಮ್ಮದು ಪತ್ರಿಕೋದ್ಯಮ ಹಾಗೆ ಬದಲಾದ ದಿನಗಟ್ಟಗಳಲ್ಲಿ ಕಂಪ್ನಿಗಳು ಕೂಡ ಪತ್ರಕರ್ತರನ್ನು ಸಾಮಾಜಿಕ ಜನಪರವಾಗಿ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ ಅನ್ನೋದು ಅಪವಾದ ಮಧ್ಯೆ ಕೂಡ ಇವರು ತಮ್ಮ ಸಾಮಾಜಿಕ ನಿಲುವನ್ನು ಕಳ್ಕೊಳ್ಳಿಲ್ಲ. ನಾನು ನೋಡಿದ ಹಾಗೆ ಇಂಥ ಪತ್ರಕರ್ತರು ಇವತ್ತು ನಮ್ಮೊಂದು ವೇದಿಕೆಗೆ ಬಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮೆಲ್ಲರಿಗೂ ಬಹಳ ಅತ್ಯಂತ ಖುಷಿಯಾಗಿದೆ. ಅವರಿಗೆ ಕೊಪ್ಪಳ ಮೀಡಿಯಾ ಕ್ಲಬ್ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ನಾನು ಅತಿಥಿ ಪರಿಚಯನ ಮುಗಿಸ್ತೇನೆ. ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಕಾಂತ್ ಅಕ್ಕಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಉದ್ಘಾಟಕರ ಭಾಷಣ ಶ್ರೀ ಹೊನಕೆರೆ ನಂಜುಂಡೇಗೌಡ ಅವರಿಂದ. ಎಲ್ರಿಗೂ ನಮಸ್ಕಾರ. ನಾನು ಕೊಪ್ಪಳಕ್ಕೆ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಆಗಾಗ್ಗೆ ಬರ್ತಿದ್ದೆ. ಪ್ರಮೋದ್ ಅವ್ರು ನನ್ನ ಕಲೀಗ್ ಇಲ್ಲಿ ಪ್ರಜಾವಾಣಿಯಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಪ್ರಮೋದು. ಸೊ ಹಾಗಾಗಿ ಕೊಪ್ಪಳದ ಪರಿಚಯ ನನಗೆ ಚೆನ್ನಾಗಿದೆ. ಪಕ್ಕದ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಿದವ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ, ಈ ಕಾರ್ಯಕ್ರಮ ಉದ್ಘಾಟಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೊಪ್ಪಳ ಮೀಡಿಯಾ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳ್ತೀನಿ. ವೇದಿಕೆ ಮೇಲಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಕೊಪ್ಪಳ ಮೀಡಿಯಾ ಕ್ಲಬ್ನ ಅಧ್ಯಕ್ಷರಾದಂಥ ದೇವು ನಾಗನೂರ್ ಅವರೇ, ಕೊಪ್ಪಳ ಮೀಡಿಯಾ ಕ್ಲಬ್ನ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಾಗ್ತಿರುವಂಥ ನಮ್ಮ ಸುವರ್ಣ ನ್ಯೂಸ್ ಚಾನಲ್ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾದಂಥ ಆನಂದ ಬೈದನಮನಿಯವರೇ, ಇಲ್ಲಿಯ ವಾರ್ತಾಧಿಕಾರಿ ಸಹಾಯಕ ನಿರ್ದೇಶಕರಾದಂಥ ಗವಿ ಸಿದ್ದಪ್ಪ ಹೊಸಮನಿಯವರೇ, ಜಿಲ್ಲಾಧಿಕಾರಿಗಳಿದ್ದಾರೆ, ಮೇಡಮ್ ಇದ್ದಾರೆ, MLC ಮೇಡಮ್ ಇದ್ದಾರೆ, DC ಅವರಿದ್ದಾರೆ, SP ಅವರಿದ್ದಾರೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮುಖಂಡರುಗಳು ಬಂದಿದ್ದೀರಿ, ನಾಗರಿಕರು ಬಂದಿದ್ದೀರಿ. ಎಲ್ರಿಗೂ ನನ್ನ ನಮಸ್ಕಾರ. ನಾನು ಬೇಸಿಕಲಿ ಬರಹಗಾರ, ಮಾತುಗಾರ ಅಲ್ಲ, ಭಾಷಣಕಾರ ಅಲ್ಲ. ನಾನು ಪ್ರಜಾವಾಣಿಯಿಂದ ನಿವೃತ್ತಿಯಾಗಿದ್ದೀನಿ. ಆದರೆ ವೃತ್ತಿಯಿಂದ ನಿವೃತ್ತಿಯಾಗಿಲ್ಲ. ಈಗಲೂ ಕೂಡ ನಾನು ರಾಜಕೀಯ ಚರ್ಚೆಗಳಿಗೆ, ಪೊಲಿಟಿಕಲ್ ಡಿಬೇಟ್ಗಳಲ್ಲಿ ಭಾಗವಹಿಸ್ತಿರ್ತೀನಿ, ಕಾಲಮ್ಗಳು ಬರಿತೀನಿ. ಇವತ್ತು ಪತ್ರಿಕಾ ದಿನಾಚರಣೆ ಮಾಡೋದು ಭಾಳ ಅಗತ್ಯ ಇದೆ. ಯಾಕೆ ಅಂದರೆ ಪತ್ರಕರ್ತರಿಗೆ ತಮ್ಮ ಕರ್ತವ್ಯಗಳನ್ನ, ವೃತ್ತಿಪರತೆಯನ್ನು, ಪತ್ರಿಕಾ ಧರ್ಮವನ್ನು ನೆನಪಿಸುವಂಥ ಅಗತ್ಯ ಇದೆ.
ಪತ್ರಿಕೆಗಳು, ಮಾಧ್ಯಮಗಳು ಈ ಸಮಾಜದ ಆತ್ಮಸಾಕ್ಷಿ, ಸಾಕ್ಷಿ ಪ್ರಜ್ಞೆ ಅಂತ ಹೇಳ್ತೀವಿ, ವಾಚ್ ಡಾಗ್ ಅಂತ ಹೇಳ್ತೀವಿ. ಆದರೆ ಆ ಕೆಲಸಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಿದ್ದೀವಿ ಅಂತ ನೋಡಿದ್ರೆ ನಾವು ನಮ್ಮಷ್ಟಕ್ಕೆ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ. ಭಾಳ ಕಳೆದ 1-2 ದಶಕದಿಂದ ಮಾಧ್ಯಮ ಕ್ಷೇತ್ರಗಳು ಭಾಳ ಬದಲಾವಣೆ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಪತ್ರಿಕಾ ಮಾಧ್ಯಮಗಳ ಸ್ವರೂಪ ಬದಲಾವಣೆ ಆಗಿದೆ, ಪತ್ರಕರ್ತರ ಜವಾಬ್ದಾರಿಗಳು ಬದಲಾವಣೆ ಆಗಿದೆ, ಪತ್ರಿಕಾ ಸಂಸ್ಥೆಗಳ ಮಾಲೀಕತ್ವ ಈ ಉದ್ಯಮಪತಿಗಳ ಕೈಲಿದೆ. ಒಂದು ಪರ್ಯಾಯ ಮಾಧ್ಯಮ ನಮ್ಮ ಸಮಾಜದಲ್ಲಿ ಬೇಕಾಗಿದೆ. ಯಾಕೆಂದರೆ ಜನರಿಗೋಸ್ಕರ ಜನಪರವಾಗಿ ಕೆಲಸ ಮಾಡುವಂಥ ಮಾಧ್ಯಮಗಳ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ನಾನು ಈ ವೃತ್ತಿಗೆ ಬಂದಾಗ, ಪ್ರಜಾವಾಣಿ ಸೇರಿದಾಗ ನಾನು 90ರ ದಶಕದಲ್ಲಿ ಸೇರಿದ್ದೆ. ಆಗ ರಾಜಕಾರಣಿಗಳು, ಮಂತ್ರಿಗಳು ನಮ್ಮನ್ನು ಕಾಯ್ತಿದ್ರು. ಆಗ ಕೆಲವೇ ಮಾಧ್ಯಮಗಳಿತ್ತು, ಬೆಳ್ಳೆಣಿಕೆಯಷ್ಟು ಮಾಧ್ಯಮಗಳಿತ್ತು. ಆಗ ರಾಜಕಾರಣಿಗಳು, ಮಂತ್ರಿಗಳು ನಮ್ಮನ್ನು ಕಾಯ್ತಾಯಿದ್ರು. ಈಗ ಕಾಲ ಬದಲಾಗಿದೆ, ನಾವು ರಾಜಕಾರಣಿಗಳ ಮನೆ ಬಾಗಿಲನ್ನು ಕಾಯ್ತಾ ಇದ್ದೀವಿ ಈಗ. ಅದು ಯಾಕೆ ಅಂದರೆ ಪತ್ರಿಕೆಗಳು ಬೇರೆ ಉದ್ಯಮಗಳ ಥರ ಒಂದು ಲಾಭ ಮಾಡುವಂಥ ಉದ್ಯಮ ಆಗಿದೆ. ಈಗ ಪತ್ರಕರ್ತರ ಜವಾಬ್ದಾರಿಗಳು ಬದಲಾವಣೆಗಿದೆ. ಮೊದಲು ಬರೀ ವರದಿ ಮಾಡ್ತಿದ್ವಿ ನಾವು, ಈಗ ಮಲ್ಟಿ ಟಾಸ್ಕ್ ಬಂದಿದೆ. ವರದಿ ಮಾಡೋದ್ರ ಜೊತೆಗೆ ನಾವು ಜಾಹೀರಾತುಗಳನ್ನ ತರಬೇಕು, ಸ್ಪಾನ್ಸರ್ ಕಾಪಿಗಳನ್ನ ಇಟ್ಕೊಂಬರ್ಬೇಕು, ಅದ್ರ ಜೊತೆಗೆ ಪ್ರಶಸ್ತಿಗಳ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು. ಅಂಥ ಜವಾಬ್ದಾರಿಗಳಿವೆ ಈಗ ನಮ್ಮ ತಲೆ ಮೇಲಿದೆ. ಹೀಗಾಗಿ ಈ ಸಮಾಜದ ಓರೆಕೋರೆಗಳನ್ನ ತಿರ್ತೀವಿ ನಾವು ಅನ್ನೋದು ಕನಸಿನ ಮಾತಾಗಿದೆ. ಸಪೋಸ್ ನಾನು ಯಾರ ವಿರುದ್ಧನಾದರೂ ಬರೀಬೇಕು ಅಂದರೆ ಮ್ಯಾನೇಜ್ಮೆಂಟು ಸೆನ್ಸಾರ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಮ್ಯಾನೇಜ್ಮೆಂಟ್ ಎಷ್ಟೋ ಸರಿ ಸೆನ್ಸಾರ್ ಮಾಡುತ್ತೆ. ನಾವು ಸೇರ್ಕೊಂಡಾಗ ಹಂಗಿರಲಿಲ್ಲ. ನಮಗೆ ಭಾಳ ಸ್ವಾತಂತ್ರ್ಯ ಇತ್ತು, ಬರೆಯೋಕ್ಕೆ ಸ್ವಾತಂತ್ರ್ಯ ಇತ್ತು. ಒಂದೆರಡು ಉದಾಹರಣೆಯನ್ನು ನಾನು ನಿಮ್ಗೆ ಕೊಡ್ಬೋದಾದರೆ, 96 ಸಂದರ್ಭದಲ್ಲಿ ಬಿ ಟಿ ಲಲಿತ ನಾಯಕ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದರು. ನಾನು ಒಂದು ವರದಿ ಬರೆದೆ. ಆ ವರದಿ ಮೇಲೆ ಅವರು ರಾಜೀನಾಮೆ ಕೊಟ್ಟರು. ಅವರ ಮಗ ಅಂಬೇಡ್ಕರ್ ಕಾಲೇಜಿನಲ್ಲಿ ಅಂಬೇಡ್ಕರ್ ಮೇಲೆ ಮಧ್ಯಾಭಿಷೇಕ ಮಾಡಿದರು. ಅಂಬೇಡ್ಕರ್ಗೆ ಮಧ್ಯಾಭಿಷೇಕ ಅಂತೇಳಿ ಒಂದು 4 ಪ್ಯಾರವನ್ನು ಬರೆದೆ ನಾನು. ಆಗ ಅವರು ರಾಜೀನಾಮೆ ಕೊಟ್ಟರು. ಸಿಕ್ಕಾಪಟ್ಟೆ ಗಲಾಟೆ ಆಯಿತು. ರಾಜೀನಾಮೆ ಕೊಡೋ ತನಕ ಎಲ್ಲ ಕಡೆ ಗಲಾಟೆ ಆಯಿತು, ಕಲ್ತೂರಾಟ, ಲಾಠಿ ಚಾರ್ಜ್ ಎಲ್ಲ ಆಯಿತು. ರಾಜೀನಾಮೆ ಕೊಡಬೇಕಾಗಿತ್ತು. ಇನ್ನೊಂದು ಸರಿ ನಾನು 94ರ ವಿಧಾನಸಭೆ ಎಲೆಕ್ಷನ್ಲಿ ಬಿನ್ನಿಪೇಟೆ ಅಂತ ಕ್ಷೇತ್ರ ಇತ್ತು ಮೊದಲು. ಆಗ ಈ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಕ್ಕೆ ಮುಂಚೆ ಬಿನ್ನಿಪೇಟೆ ಅಂತ ಕ್ಷೇತ್ರ ಇತ್ತು. ಆ ಕ್ಷೇತ್ರದಲ್ಲಿ ವಿಮಲಾಗೌಡ ಅಂತೇಳಿ BJPನಲ್ಲಿ ಕಂಟೆಸ್ಟ್ ಮಾಡಿದರು. ಸೋಮಣ್ಣ ಅವರು ಇದ್ದರು, ವಿ ಸೋಮಣ್ಣ, ಬೇರೆ ಬೇರೆ ಕಂಟೆಸ್ಟ್ ಮಾಡಿದ್ರು. ನಾನು ಸೋಮಣ್ಣ ಅವ್ರು ಗೆಲ್ತಾರೆ ಅಲ್ಲಿ ಅಂತ ಬರೆದೆ. ಆಗ ನನ್ನ ವಿರುದ್ಧ ದೊಡ್ಡ ಅಪಪ್ರಚಾರ ನಡೀತು. ಈಗ ಆ ಥರ ಬರೆಯೋ ಪತ್ರಕರ್ತರು ಇಲ್ಲ, ಬರೆಯೋ ಸ್ವಾತಂತ್ರ್ಯನೂ ಇಲ್ಲ. ಈಗೇನಾಗಿದೆ ಅಂದರೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ. ಕೆಲವು ವರ್ಷಗಳಿಂದ ಪತ್ರಕರ್ತರಿಗೆ ಪ್ರಶ್ನೆ ಕೇಳುವ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ. ಪ್ರಶ್ನೆ ಕೇಳೋದು ನಮ್ಮ ಹಕ್ಕು. ಉತ್ತರ ಹೇಳ್ಬೋದು ಅಥವಾ ಬಿಡ್ಬೋದು, ಅದು ನಮ್ಮ ಎದುರಿಗಿರೋರ ಪ್ರಿಯರಾಗೇಟಿವ್. ಅವರ ವಿವೇಚನೆ ಬಿಟ್ಟಿದ್ದು. ನಾನು ಪ್ರಶ್ನೆ ಕೇಳೋದು ನನ್ನ ಹಕ್ಕು, ಉತ್ತರ ಅವ್ರು ಹೇಳ್ಬೋದು ಅಥವಾ ಬಿಡ್ಬೋದು. ಆದರೆ ಪ್ರಶ್ನೆ ಕೇಳುವ ನಮ್ಮ ಹಕ್ಕನ್ನು ನಾವು ಕಾಪಾಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ನಾನು ಈ ಪತ್ರಿಕಾಗೋಷ್ಠಿಗಳನ್ನು ನೋಡ್ತಾ ಇದ್ದೀನಿ. ಪ್ರಶ್ನೆ ಕೇಳೋದನ್ನೇ ಪತ್ರಕರ್ತರು ಬಡಿತಾ ಇದ್ದಾರೆ. ಸೊ ಈ ಪ್ರಶ್ನೆ ಕೇಳುವ ಹಕ್ಕನ್ನು ನಾವು ಬಿಟ್ಕೊಡ್ಬಾರ್ದು. ನಾನು ದೆಹಲಿಯಲ್ಲಿ ಕೆಲಸ ಮಾಡಿದೆ 8 ವರ್ಷ. ಮನಮೋಹನ್ ಸಿಂಗ್ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡಿದ್ದೀನಿ. SM ಕೃಷ್ಣ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ ಅಬ್ರಾಡಲ್ಲಿ. ಮನಮೋಹನ್ ಸಿಂಗ್ ಅವರು ಸ್ಪೆಷಲ್ ಫ್ಲೈಟಲ್ಲಿ ಆನ್ ಬೋರ್ಡ್ ಪ್ರೆಸ್ ಕಾನ್ಫರೆನ್ಸ್ಗಳು ಮಾಡ್ತಿದ್ರು. ಆಮೇಲೆ ಅವರ ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲೂ ನಾನಿದ್ದೆ. ಈ ಥರದ ಒಂದು ಇಂಡಿಯನ್ ಡೆಮಾಕ್ರಸಿಗೆ ಒಂದು ದೊಡ್ಡ ಶಕ್ತಿ ಇದೆ. ಪತ್ರಿಕಾ ರಂಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ನಂತರ 4ನೇ ಅಂಗ ಪತ್ರಿಕಾ ರಂಗ. ನಾವು ನಮ್ಮ ರಂಗದ ಮಹತ್ವವನ್ನು, ಪತ್ರಿಕಾ ರಂಗದ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು. ಪತ್ರಿಕಾ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯೋದಕ್ಕೆ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು. ಮತ್ತು ಯಾರೇ ರಾಜಕಾರಣಿಗಳಾಗಲಿ, ಮಂತ್ರಿಗಳಾಗಲಿ, ಅಧಿಕಾರಿಗಳಾಗಲಿ, ಪತ್ರಕರ್ತರನ್ನ, ಪತ್ರಿಕಾ ರಂಗವನ್ನು ಗೌರವಿಸಬೇಕು.
ಪತ್ರಿಕಾ ಮೌಲ್ಯಗಳನ್ನ ಎತ್ತಿ ಹಿಡಿಯೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಕೊಪ್ಪಳದ ಪತ್ರಕರ್ತರು ಭಾಳ ವೃತ್ತಿಪರರು. ಮೌಲ್ಯಗಳನ್ನ ನಾನು ಈಗ ನಮ್ಮ ಆರಂಭದಲ್ಲಿ ಮಾತಾಡಿದವ್ರು ಮಾತು ಕೇಳ್ತಾ ಇದ್ದೆ. ಅವರು ಮಾತಾಡ್ತಿದ್ರು, ಭಾಳ ನಿಷ್ಠುರವಾಗಿ ಮಾತಾಡ್ತಿದ್ರು. ಅವರು ನಿಷ್ಠುರವಾಗಿ ಮಾತಾಡೋದು ಕೂಡ ಈಗ ಕಷ್ಟ. ಸೊ ನಿಷ್ಠುರವಾಗಿ ಮಾತಾಡಿದ್ದಾರೆ ಅವರು. ಇಲ್ಲಿ ವೃತ್ತಿಪರತೆ ಇದೆ, ಇಲ್ಲಿ ಪತ್ರಕರ್ತರ ವೃತ್ತಿಪರತೆ ಇದೆ, ಪತ್ರಿಕಾ ಧರ್ಮವನ್ನು ಕಾಪಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಿದ್ದೀನಿ. ನಮ್ಮ ಪತ್ರಿಕಾ ಮಿತ್ರರು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಪತ್ರಿಕಾ ಮೌಲ್ಯಗಳನ್ನ ಎತ್ತಿಡಬೇಕು. ಪತ್ರಿಕಾ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕು. ಕಳೆದ ಕೆಲವು ವರ್ಷಗಳಿಂದ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಭಾರಿ ಧಕ್ಕೆ ಇದೆ. ಪತ್ರಕರ್ತರು ಆತಂಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಸತ್ಯವನ್ನು ಬರೆದ್ರೆ ಜೈಲಿಗೂ ಹಾಕುವಂಥ ಸಂದರ್ಭ ಇದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ತನಿಖಾ ಪತ್ರಿಕೋದ್ಯಮಂತೂ ಸತ್ಯ ಹೋಗಿದೆ. ನಾವೆಲ್ಲ ಆರಂಭದಲ್ಲಿ ಬಂದಾಗ ಲಂಕೇಶ್ ಪತ್ರಿಕೆ ಇತ್ತು. ಲಂಕೇಶಲ್ಲಿ ಯಾವ್ದಾದ್ರು ಪತ್ರಿಕೆ ಬಂದರೆ ರೇವಜಿತು ಹಗರಣ, ಬಾಟ್ಲಿಂಗ್ ಹಗರಣ ಬಂದಾಗ ಸರ್ಕಾರ ನಡುಗ್ತಿತ್ತು. ಪ್ರಜಾವಾಣಿಯಲ್ಲಿ ಯಾವ್ದಾದ್ರು ತನಿಖಾ ವರದಿ ಬಂತು ಪ್ರಕಟ ಆಯಿತು ಅಂದರೆ ಸರ್ಕಾರ ನಡುಗ್ತಿತ್ತು. ಈಗ ಆ ವಾತಾವರಣವೂ ಇಲ್ಲ, ಅಂಥ ವರದಿಗಳು ಪ್ರಕಟ ಆಗಲ್ಲ. ರಾಷ್ಟ್ರ ಮಟ್ಟದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಹಿಂದೂ ಅಂತ ಕೆಲಸಗಳು ಮಾಡ್ತಿತ್ತು. ಬೋಫೋರ್ಸ್ ಹಗರಣವನ್ನು ಬಯಲಿಗೆಳೆದ್ರು, ಬೇರೆ ಬೇರೆ ಹಗರಣಗಳನ್ನ ಬಯಲಿಗೆಳೆತಿದ್ರು. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸು ತನ್ನ ಎಡಿಟೋರಿಯಲ್ ಕಾಲಮನ್ನು ಖಾಲಿ ಬಿಟ್ಟರು. ಈಗ ಆ ಥರದ ಪತ್ರಿಕೋದ್ಯಮ ಅವನತಿ ಹೊಂದ್ತಾ ಇದೆ, ನಾಶ ಆಗ್ತಾ ಇದೆ. ನಾವು ಈ ಪತ್ರಿಕೋದ್ಯಮವನ್ನು ಉಳಿಸ್ಬೇಕು. ನಾವು ಯುವ ಪತ್ರಕರ್ತರು ಈ ಪತ್ರಿಕಾ ವೃತ್ತಿಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಾವು ತಯಾರಾಗಬೇಕು. ನಾವು ಪ್ರೆಸ್ ಕಾನ್ಫರೆನ್ಸ್ ಬರ್ತೀವಿ ಅಂದರೆ DC ಅವರು ಇಲ್ಲಿದ್ದಾರೆ, SP ಅವರು ಇಲ್ಲಿದ್ದಾರೆ. ನಾವು ತಯಾರಾಗಿ ಹೋಗಬೇಕು. ಯಾವ ವಿಷಯದ ಬಗ್ಗೆ ಅವ್ರು ಮಾತಾಡ್ತಾರೆ ಆ ಇಡೀ ಇತಿಹಾಸವನ್ನು ಕೆದಕಿ ನಾವು ತಯಾರಾಗಿ ಹೋಗಿದ್ರೆ, ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಅವರು ಕೂಡ ಸ್ವಲ್ಪ ತಯಾರಾಗಿ ಬರ್ತಾರೆ. ಏನೋ ಟೇಕಿಂಗ್ ಫಾರ್ ಗ್ರಾಂಟೆಡ್ ಅಂತ ಅವರೇನು ಉತ್ತರ ಕೊಡಲ್ಲ. ಹಾಗೆ ಸಚಿವರುಗಳು ಅಷ್ಟೇ, ಯಾರೇ ಅಷ್ಟು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಎಲ್ಲರನ್ನು ಪ್ರಶ್ನೆ ಮಾಡುವಂಥ ಗುಣವನ್ನು ಪ್ರವೃತ್ತಿಯನ್ನೇ ಬೆಳೆಸ್ಕೊಳ್ಳಿ. ನೀವು ಪ್ರಶ್ನೆ ಮಾಡಿದ್ರೆ ಸಮಾಜ ತಾನಾಗೆ 100% ಅಲ್ಲದೆ ಇದ್ದರು 10%, 15% ಸಮಾಜ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಆದರೆ ಅದಕ್ಕಿಂತ ದೊಡ್ಡ ಗೌರವ ಪತ್ರಕರ್ತರಿಗಿಲ್ಲ ಅಂತ ನಾನು ಭಾವಿಸ್ತೀನಿ. ಪತ್ರಿಕಾ ದಿನಾಚರಣೆಗೆ ನನ್ನನ್ನು ಆಹ್ವಾನಿಸಿದಂಥ ಎಲ್ರಿಗೂ ನನ್ನ ಅನಂತ ಧನ್ಯವಾದಗಳು. ನನಗಿಂತ ಬಹುಶಃ ಆನಂದ್ ಬೈದನ್ ಮನೆ ಚೆನ್ನಾಗಿ ಮಾತಾಡ್ತಾರೆ. ಅವರು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬರಹಗಾರರು, ಅವ್ರು TV ಮುಂದೆ ಮಾತಾಡೋರು. ಅವರು ಬಹುಶಃ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ ಅಂತ ಕಾಣಿಸುತ್ತೆ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನಾನು ಮಾತುಗಾರ ಅಲ್ಲ, ನಾನು ಬರಲ್ಲ ಅಂತ ಹೇಳಿದ್ದೆ. ಆದರೂ ನಮ್ಮ ಸ್ನೇಹಿತರು ಒತ್ತಾಯ ಬಿದ್ದು ಬಂದಿದ್ದೀನಿ. ನಾನೇನಾದರೂ ತಪ್ಪು ಮಾತಾಡಿದರೆ ನೀವು ಕ್ಷಮೆ ಮಾಡಿ. ನಮಸ್ಕಾರ. ಪತ್ರಿಕೋದ್ಯಮ ಹಾಗೂ ಪತ್ರಕರ್ತರ ತೊಳಲಾಟ, ಕಷ್ಟ ನಷ್ಟಗಳು, ಅದರ ಬಗ್ಗೆ ಉದ್ಘಾಟನಾ ನುಡಿಯಲ್ಲಿ ಮಾತನಾಡಿರ್ತಕ್ಕಂಥ ನಂಜುಂಡೇಗೌಡ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ವಾರ್ತಾಧಿಕಾರಿಗಳಾಗಿರ್ತಕ್ಕಂಥ ಗವಿಸಿದ್ದಪ್ಪ ಹೊಸಮನಿ ಸನ್ಮಾನ, ಕ್ಷಮಿಸಿ, ಈಗ ಉದ್ಘಾಟಕರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರು ಹಾಗೂ ನಮ್ಮ MLCಗಳಾಗಿರ್ತಕ್ಕಂಥ ಹೇಮಲತಾ ನಾಯಕ್ ಮೇಡಮ್ ಅವರು ಅವರ ಜೊತೆ ಆಗಬೇಕಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಎಲ್ಲ ನಮ್ಮ ಮೀಡಿಯಾ ಕ್ಲಬ್ನ ಪದಾಧಿಕಾರಿಗಳು ಸನ್ಮಾನದಲ್ಲಿ ಭಾಗವಹಿಸಬೇಕು. ಹಾಗೆ RB ಪಾನಗಂಟಿ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು, ಸನ್ಮಾನದಲ್ಲಿ ಭಾಗವಹಿಸಬೇಕಂತೇಳಿ ವಿನಂತಿಸ್ಕೊಳ್ತೇನೆ.
ಧನ್ಯವಾದಗಳು. ಸನ್ಮಾನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಆನಂದ ಬೈದನಮನೆ ಅವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪದಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಸನ್ಮಾನದಲ್ಲಿ ಅವರು ಪಾಲ್ಗೊಂಡು ನೆರವೇರಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೆ ಈ ಒಂದು ಸನ್ಮಾನವನ್ನು ಹಾಗೂ ಈ ಪ್ರಶಸ್ತಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಅನ್ವಿತ ಮಹಿಳೆಯರ ವೃದ್ಧರ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಸುನೀಲ್ ಕುಮಾರ್ ಹಾಗೂ ಅವರ ಕುಟುಂಬದವರು ಪಾಲ್ಗೊಳ್ಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಮೀಡಿಯಾ ಕ್ಲಬ್ ವಾರ್ಷಿಕ ಪ್ರಶಸ್ತಿ 2026. ಈ ಪ್ರಶಸ್ತಿಯನ್ನು ಶ್ರೀ ಆನಂದ ಬೈದನಮನೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಸುವರ್ಣ ನ್ಯೂಸ್ ಬೆಂಗಳೂರು ಇವರಿಗೆ ಈ ವರ್ಷದ ವಾರ್ಷಿಕ ಪ್ರಶಸ್ತಿಯನ್ನು ನೀಡಲಾಗಿದೆ. ಅನ್ವಿತ ಮಹಿಳೆಯರ ವೃದ್ಧರ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ರೇವಣಕಿ ಆ ಕುಟುಂಬದವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈ ಒಂದು ವಾರ್ಷಿಕ ಪ್ರಶಸ್ತಿ 5,000 ರೂಪಾಯಿ ನಗದು ಮತ್ತು ಪಾರಿತೋಷಿಕಗಳನ್ನು ಹೊಂದಿರುತ್ತದೆ. ಈ ಒಂದು ಪ್ರಾಯೋಜಕತ್ವವನ್ನು ಈ ಒಂದು ಸಂಸ್ಥೆಯವರು ನೆರವೇರಿಸಿಕೊಡ್ತಾ ಇದ್ದಾರೆ. ರೇವಣಿಕೆಯ ಅನ್ವಿತ ಮಹಿಳೆಯರ ವೃದ್ಧರ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ಒಂದು ಸಂಸ್ಥೆಯ ವತಿಯಿಂದ ಈ ಪ್ರಶಸ್ತಿಯನ್ನು ನೀಡಲಾಗ್ತಿದೆ. ವಾರ್ಷಿಕ ಪ್ರಶಸ್ತಿಯನ್ನು ಸ್ವೀಕರಿಸಿದ ಆನಂದ ಬೈದನಮನೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಹಾಗೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ಆನಂದ ಬೈದನಮನೆ ಅವರ ಪರಿಚಯವನ್ನು ರವೀಂದ್ರ ರೆಡ್ಡಿ ಅವರು ಮಾಡಿಕೊಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ರಿಗೂ ಕನ್ನಡ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೀನಿ. ಜೊತೆಗೆ ಇವತ್ತು ವೈದ್ಯರ ದಿನಾಚರಣೆ ಇದೆ, ಅವರಿಗೂ ನಮ್ಮ ಮೀಡಿಯಾ ಕ್ಲಬ್ ಪರವಾಗಿ ಶುಭಾಶಯವನ್ನು ಕೋರ್ತೇನೆ. ಜೊತೆಗೆ ಕಂದಾಯ ದಿನಾಚರಣೆ ಇದೆ, ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಕಂದಾಯ ಅಧಿಕಾರಿಗಳಿಗೂ ನಾನು ಈ ದಿನದ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೀನಿ. ಆನಂದ್ ಪಿ ಬೈದನಮನೆ ಇವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ವೃತ್ತಿಯಲ್ಲಿ 25 ವರ್ಷಗಳ ಸೇವಾ ಅನುಭವವನ್ನು ಹೊಂದಿರ್ತಕ್ಕಂಥದ್ದು. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಮಂಡಳಿ ಗ್ರಾಮದವರಾಗಿರ್ತಾರೆ. ಪ್ರಾಥಮಿಕ ಮತ್ತು ಎಲ್ಲ ಶಿಕ್ಷಣ ಅಲ್ಲೇ ಮುಗಿಸಿ ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಪದವಿಯನ್ನು ಪೂರ್ಣಗೊಳಿಸ್ತಾರೆ. ಆರಂಭದಲ್ಲಿ ಉಪನ್ಯಾಸಕರ ಈ ಒಂದು ವೃತ್ತಿ ಜೀವನವನ್ನು ಆರಂಭಿಸ್ತಕ್ಕಂಥ ಇವರು ನಂತರದಲ್ಲಿ ಸಂಜೆವಾಣಿ ಪತ್ರಿಕೆ ಮೂಲಕ ಮಾಧ್ಯಮ ಲೋಕಕ್ಕೆ ಕಾಲಿಡ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ETV ವರದಿಗಾರರಾಗಿ ಸಹ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ತದನಂತರದಲ್ಲಿ TV9 ಸಂಸ್ಥೆಯಲ್ಲೂ ಕೂಡ ಇವರು ವರದಿಗಾರರಾಗಿ ಸೇವೆ ಸಲ್ಲಿಸಿ ಆನಂತರ ಸುವರ್ಣ ನ್ಯೂಸ್ ಟಿವಿಯಲ್ಲಿ ಪೊಲಿಟಿಕಲ್ ಬ್ಯೂರೋದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರು 25 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ ಈ ವೃತ್ತಿಯಲ್ಲಿ. ಅವರ ಒಂದು ಸೇವಾನುಭವ, ವೃತ್ತಿಪರತೆ ಮತ್ತು ಮಾಧ್ಯಮ ರಂಗಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಗುರುತಿಸಿ ಕೊಪ್ಪಳ ಮೀಡಿಯಾ ಕ್ಲಬ್ ಅವರನ್ನು ಗೌರವಿಸಬೇಕಂತೇಳಿ ಈ ವರ್ಷ ನಿರ್ಣಯಿಸಿತು. ಅದರ ಅಂಗವಾಗಿ ಈ ವರ್ಷದ ಕೊಪ್ಪಳ ಮೀಡಿಯಾ ಕ್ಲಬ್ 2026ರ ವಾರ್ಷಿಕ ಪ್ರಶಸ್ತಿಗೆ ಅವ್ರನ್ನ ಆಯ್ಕೆ ಮಾಡಿದ್ವಿ. ಅದೇ ರೀತಿಯಾಗಿ ಈ ಒಂದು ಪ್ರಶಸ್ತಿಯನ್ನು ನಾವು ಕಳೆದ 2 ವರ್ಷದಿಂದ ಕೊಡ್ತಾ ಇದ್ದೀವಿ. ನಮ್ಮ ಅವರು ಉದ್ಯೋಗ ಮಿತ್ರ ಅಂತ ದೊಡ್ಡೇಶ್ ಎಲಿಗಾರ್ ಅವರು ಸಹೋದರ ಅಂತ ಅವ್ರದ್ದು ಸಂಸ್ಥೆ ರೇವಣಿಕೆಯ ಅನ್ವಿತ ಮಹಿಳೆಯರ ಮತ್ತು ವೃದ್ಧರ
ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಪ್ರಾಯೋಜಿತ ಪ್ರಶಸ್ತಿ ಆಗಿರ್ತಕ್ಕಂಥದ್ದು. ಈ ಬಾರಿ ಪೊಲಿಟಿಕಲ್ ಬ್ಯೂರೋ ಆಗಿರ್ತಕ್ಕಂಥ ಶ್ರೀ ಆನಂದ್ ಪಿ ಬೈದಮ್ಮನ್ ಅವರಿಗೆ ಈ ಪ್ರಶಸ್ತಿಯನ್ನು ಗೌರವಿಸ್ತಾ ಇದ್ವಿ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಕ್ಲಬ್ ಪರವಾಗಿ ಅಭಿನಂದಿಸ್ತೀನಿ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಶ್ರೀ ರವೀಂದ್ರ ರೆಡ್ಡಿ ಅವರಿಗೆ. ಈಗ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಆನಂದ ಬೈದನಮನಿ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಸಹೃದಯ ಬಂಧುಗಳಿಗೆ ನಮಸ್ಕಾರ. ಕೊಪ್ಪಳದ ಮೀಡಿಯಾ ಕ್ಲಬ್ ಈ ಬಾರಿ ನಿಮ್ಮನ್ನು ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆ ಮಾಡ್ತಿದ್ದೇವೆ ಅಂಥೇಳಿ ಸ್ನೇಹಿತರು ಫೋನ್ ಮಾಡಿದಾಗ ನಾನು ಅವ್ರಿಗೆ ಭಾಳ ಪ್ರಮುಖವಾಗಿ ಒಂದು ಪ್ರಶ್ನೆ ಕೇಳಿದ್ದೆ, ಆ ಮಟ್ಟದ ಸಾಧನೆ ನಾ ಏನು ಮಾಡಿದ್ದೀನಿ ಅಂತೇಳಿ. ಇಲ್ಲ ನೀವು ಬರಬೇಕು, 25 ವರ್ಷ ಕೆಲಸ ಮಾಡಿದ್ದೀರಿ, ಆ ಕಾರಣಕ್ಕೆ ಅವಾರ್ಡನ್ನು ತೆಗೆದುಕೊಳ್ಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದರು. ಆಯಿತು ಅಂತ ಒಪ್ಪಿಕೊಂಡೆ. ಆದರೆ 25 ವರ್ಷಗಳ ಈ ಸಾರ್ಥಕ ಸೇವೆಯನ್ನು ಗುರುತಿಸಿ ನನ್ನನ್ನು ಗೌರವಿಸಿರ್ತಕ್ಕಂಥ ಕೊಪ್ಪಳದ ಎಲ್ಲ ಮೀಡಿಯಾ ಕ್ಲಬ್ನ ಸ್ನೇಹಿತರಿಗೆ ಪ್ರೀತಿಪೂರ್ವಕವಾಗಿರೋ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ವಿವಿಧ ರಂಗದ ಗಣ್ಯರು ಒಳಗೊಂಡಂತೆ ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಕೃತಜ್ಞಾಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಏನು ಸಾಧನೆ ಮಾಡಿದೇನೋ ಗೊತ್ತಿಲ್ಲ. ಬದುಕಿನ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಂಥ ಕಾರಣಕ್ಕಾಗಿ ಮತ್ತು ನಮ್ಮ ಬದುಕನ್ನು ಸಾಗಿಸಬೇಕು ಅಂಥೇಳಿ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರ್ತೇವೆ. ಆ ವೃತ್ತಿಯಲ್ಲಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವ ಒಂದು ಕ್ರಿಯಾಶೀಲತೆಯನ್ನು ನಾವು ಬೆಳೆಸ್ಕೊಂಡ ಕಾರಣಕ್ಕಾಗಿ ಅಲ್ಲಲ್ಲಿ ಕೆಲಸ ಮಾಡಿದ್ದೇವೆ. ಈ ಊರಲ್ಲೂ ಕೂಡ 10 ದಿನಗಳ ಕಾಲ ಕೆಲಸ ಮಾಡಿದ್ದೇನೆ. ಕರಡಿ ಸಂಗಣ್ಣವರು ಜನತಾದಳವನ್ನು ಬಿಟ್ಟು BJP ಸೇರ್ಪಡೆಯಾಗಿದ್ದರು. ಅವರು ಉಪಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಉಪಚುನಾವಣೆಗೆ ವರದಿಗಾಗಿ ನಾನು ಈ ಜಿಲ್ಲೆಗೆ ಬಂದಿದ್ದೆ. 10-12 ದಿನ ಇಲ್ಲಿ ಕೆಲಸ ಮಾಡಿದ್ದೆ. ಮೊದಲಿದ್ದಂಥ ರಸ್ತೆಗಳು ತುಂಬ ಸುಧಾರಣೆ ಆಗಿದ್ದಾವೆ. ಮೊದಲಿದ್ದ ಬಸ್ ಸ್ಟ್ಯಾಂಡು ತುಂಬ ಸುಧಾರಣೆಯಾಗಿದೆ. ಮೊದಲಿದ್ದಂಥ ಟ್ರಾಫಿಕ್ಕು ಒಂದಷ್ಟು ವ್ಯತ್ಯಾಸಗಳಾಗಿದ್ದಾವೆ ಮತ್ತು ಇಲ್ಲಿರ್ತಕ್ಕಂಥ ಹೋಟೆಲ್ಗಳಲ್ಲೂ ಕೂಡ ವ್ಯತ್ಯಾಸಗಳಾಗಿದೆ. ಗ್ರೌಂಡ್ ಎದುರುಗಡೆ ಇದ್ದಂಥ ತಿಂಡಿಯ ಸ್ಟಾಲ್ಗಳೆಲ್ಲ ಚೇಂಜ್ ಆಗಿದ್ದಾವೆ. ದೊಡ್ಡ ದೊಡ್ಡ ಬೋರ್ಡ್ಗಳು ಬಂದಿದ್ದಾವೆ. ಭಿನ್ನ ಭಿನ್ನವಾಗಿರ್ತಕ್ಕಂಥ ಊಟ ತಿಂಡಿ ಎಲ್ಲವೂ ಕೂಡ ಕೊಪ್ಪಳದ ಟೌನಲ್ಲಿ ಕಾಣ್ತಾ ಇದ್ದಾವೆ. ಹಳ್ಳಿಗೆ ತಿರುಗಿದ್ವಿ ಇಲ್ಲಿ, ಅಂದರೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಳ್ಳಿ ತಿರುಗಿದ್ವಿ. ಒಂದಷ್ಟು ಈ ಊರನ್ನು ತಿಳ್ಕೊಳ್ಳೋಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ವಿ. ಈ ಊರಿನ ಜನ ಕೂಡ ದೂರದ ಊರುಗಳಿಗೆ ಗುಳೆ ಹೋಗಿರ್ತಕ್ಕಂಥ ಸಂದರ್ಭವನ್ನು ಕೂಡ ಕಂಡಿದ್ದೇವೆ. ಆದರೆ ಕೊಂಚ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಈ ಊರು ಇನ್ನಷ್ಟು ಪ್ರಗತಿಯಾಗಲಿ, ನನ್ನಂಥ 10 ಜನ ಭೇಟಿ ಕೊಡ್ತಕ್ಕಂಥ ಒಂದು ದೊಡ್ಡ ಸ್ಥಳ ಆಗಲಿ, ಈ ಊರಲ್ಲಿರ್ತಕ್ಕಂಥ ಪ್ರಜ್ಞಾವಂತರು ಇನ್ನಷ್ಟು ಹೆಚ್ಚಾಗಲಿ, ಈ ಊರು ಎಲ್ಲ ರೀತಿಯಲ್ಲೂ ಕೂಡ ಹೆಸರು ಮಾಡಲಿ. ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಹೆಸರು ಮಾಡ್ತಕ್ಕಂಥ ಊರಾಗಲಿ ಅಂಥೇಳಿ ಅತ್ಯಂತ ಪ್ರೀತಿಯಿಂದ ನಾನು ಬಯಸ್ತೇನೆ. ಅದಾಗಲಿ ಅಂತಕ್ಕಂಥ ಆಶಯ ನಂದು. ಪತ್ರಿಕೋದ್ಯಮ ದಿನಾಚರಣೆ ಈ ಸಂದರ್ಭದಲ್ಲಿ ನನ್ನೊಂದು ಸಣ್ಣ ಕೆಲವೊಂದಷ್ಟು ಅಭಿಪ್ರಾಯಗಳಿದ್ದಾವೆ. ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ಪತ್ರಿಕೋದ್ಯಮದಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಕೆಲಸ ಮಾಡಿದ್ದೇನೆ. ಬೇರೆ ಬೇರೆ ಊರಲ್ಲೂ ಕೂಡ ಕೆಲಸ ಮಾಡಿದ್ದೇನೆ. ಸಂಜೀವನಿ ಅಂತ ಸಣ್ಣ ಪತ್ರಿಕೆಯಲ್ಲೂ ಕೂಡ ಕೆಲಸವನ್ನು ಆರಂಭ ಮಾಡಿ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಕೂಡ ಕೆಲಸ ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ನಾನೇ ಹಾಕ್ಕೊಂಡಂಥ ಪ್ರಶ್ನೆ ಅಂತಂದರೆ, ಬೇರೆ ಬೇರೆ ಕಾರಣಕ್ಕೆ ಬದುಕು ನಡೆಸೋಕ್ಕೊಂದು ಉದ್ಯೋಗ ಬೇಕು. ಆ ಉದ್ಯೋಗದ ಆಯ್ಕೆಯಲ್ಲಿ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಈ ಆಯ್ಕೆ ಮಾಡಿಕೊಂಡ ಕಾರಣಕ್ಕಾಗಿ ಇಲ್ಲಿ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ವೃತ್ತಿ ಆಯ್ಕೆ ಮಾಡೋ ಕಾರಣಕ್ಕಾಗಿ ಕುಟುಂಬಸ್ಥರು ಈಗ ಬೇಸರ ಮಾಡ್ಕೊಳ್ಳೋ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗಿದೆ. ಯಾಕಂದರೆ ಒಂದು ಮದುವೆ ಇಲ್ಲ, ಒಂದು ಗೃಹ ಪ್ರವೇಶ ಇಲ್ಲ, ಒಂದು ಸ್ನೇಹಿತರ ಬರ್ತಡೆಗೆ ಹೋಗೋಕ್ಕಾಗಲ್ಲ. ಆ ಥರದ ವಾತಾವರಣಗಳು ಕೂಡ ಇರ್ತದೆ. ಹೋಗಬೇಕು ಅಂದಾಗ ಯಾವುದಾದ್ರು ನಾಯಕರ ಪತ್ರಿಕಾಗೋಷ್ಠಿ ಇರ್ತದೆ, ಸಮಾವೇಶಗಳಿರ್ತವೆ. ಸಂಡೇನೂ ಕೂಡ ದೊಡ್ಡ ದೊಡ್ಡ ಸಮಾವೇಶಗಳಿರ್ತವೆ. ಆ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗೋದಿಲ್ಲ, ಮನೆಯವರು ಬೇಜಾರು ಮಾಡ್ಕೋತಾರೆ. ಈ ವೃತ್ತಿ ಬೇಕಾ ಅಂತ ಅವಾಗ ಅನಿಸ್ತಾ ಇರ್ತದೆ. ಒಂದಂತೂ ಸತ್ಯ. ಆದರೆ ಜೊತೆಗೆ ಈ ಪತ್ರಿಕೋದ್ಯಮದ ಮೌಲ್ಯಗಳು ಬದಲಾವಣೆ ಆಗಿದ್ದಾವೆ. ಪತ್ರಿಕೋದ್ಯಮ ತತ್ವ ಆ ಥರ ಇದೆ. ಪತ್ರಿಕೋದ್ಯಮದಲ್ಲಿ ಇದನ್ನು ಸಾಧನೆ ಮಾಡಬಹುದು, ಅದನ್ನು ಸಾಧನೆ ಮಾಡಬಹುದು ಅಂತ ಯಾರಾದರೂ ಕೂಡ ಮೊದಲು ಮಾತಾಡಿರ್ತಕ್ಕಂಥವರು ಈಗ ಈ ಸ್ಥಳದಲ್ಲಿ ನಿಂತು ಯೋಚನೆ ಮಾಡಿದಾಗ ಈ ಪತ್ರಿಕೋದ್ಯಮ ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಒಂದು ನನ್ನ ಗಮನಿಸಿದ ಹಾಗೆ ಈಗಿನ ಪತ್ರಿಕೋದ್ಯಮ ಉದ್ಯೋಗದ ದೃಷ್ಟಿಯಿಂದ ಅಷ್ಟು ಪೂರಕವಾಗಿಲ್ಲ. ಬಹುತೇಕ ಪತ್ರಕರ್ತರು ಇಕನಾಮಿಕಲಿ ತುಂಬ ಕಷ್ಟಕ್ಕೆ ಸಿಲುಕ್ತಕ್ಕಂಥ ಒಂದು ವಾತಾವರಣ ಇದೆ. ಅದಕ್ಕೆ ಕಾರಣ ಪತ್ರಿಕೋದ್ಯಮದಲ್ಲಿ ಆಗಿರ್ತಕ್ಕಂಥ ಆರ್ಥಿಕವಾಗಿರುವಂಥ ಹಿಂಜರಿತಗಳು ಮತ್ತು ಎಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಆಗ್ತಾ ಇತ್ತು ಆ ಸಂಪನ್ಮೂಲ ಕ್ರೋಢೀಕರಣದ ಲಯಗಳು ತಪ್ಪಿರುವ ಕಾರಣಕ್ಕಾಗಿ ಪತ್ರಿಕೋದ್ಯಮ ಮೇಲೆ ಅದರ ಪರಿಣಾಮಗಳು ನೇರವಾಗಿ ಆಗ್ತಾ ಇದ್ದಾವೆ. ಹಾಗಾಗಿ ಉದ್ಯೋಗ
ಕಳ್ಕೊಳ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಈ ಸಂಕಷ್ಟ ಇರತಕ್ಕಂಥ ಈ ಪತ್ರಿಕೋದ್ಯಮದಲ್ಲಿ ಒಂದು ರೀತಿ ಉದ್ಯೋಗದ ಖಾತ್ರಿ ಕಾಣ್ತಾ ಇಲ್ಲ. ಉದ್ಯೋಗದ ಖಾತ್ರಿ ಸಿಗಬೇಕು ಅಂತೇಳಿ ನಾವೆಲ್ಲ ಬಯಸ್ತಕ್ಕಂಥದ್ದು ಈಗ ಜಾಸ್ತಿ ಆಗಿದೆ. ಅಪಾರವಾಗಿರ್ತಕ್ಕಂಥ ಮೌಲ್ಯ, ಸಾರ್ವಜನಿಕರ ಬೆಂಬಲ ಇವೆಲ್ಲ ಸಿಕ್ಕಂಥ ಕಾರಣಕ್ಕಾಗಿ ಪತ್ರಿಕೋದ್ಯಮದ ಕಡೆ ದೊಡ್ಡ ಸಂಖ್ಯೆಯಲ್ಲಿ ಆಕರ್ಷಣೆ ಆಗುತ್ತೆ. ಆದರೆ ಆಕರ್ಷಣೆ ತಕ್ಕಂತೆ ಉದ್ಯೋಗಗಳು ಭಾಳ ನಿಶ್ಚಿತವಾಗಿರೋದಿಲ್ಲ. ಉದ್ಯೋಗಕ್ಕೆ ಒಂದು ಖಾತ್ರಿ ಸಿಗದೇ ಇರತಕ್ಕಂಥ ವಾತಾವರಣ ಇದೆ. ಹಾಗಾಗಿ ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾ ಅಂಥೇಳಿ ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ತಕ್ಕಂಥ ಸಂದರ್ಭಗಳು ಕ್ರಿಯೇಟ್ ಆಗಿದ್ದಾವೆ. ಪತ್ರಿಕೋದ್ಯಮ 15 ವರ್ಷಗಳ ಹಿಂದೆ ಬೇರೆ ಸ್ವರೂಪವಾಗಿತ್ತು. ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರದಿಗಾರನ ಕೆಲಸ ಮಾಡ್ತಾ ಇದ್ದೆ. ನಕ್ಸಲೀಯ ಚಟುವಟಿಕೆಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿತ್ತು. ಅಲ್ಲಿರ್ತಕ್ಕಂಥ ನಕ್ಸಲೀಯ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಊರಿನ ಬೆಂಬಲಗಳಿರ್ತಾ ಇತ್ತು. ಕಾರಣ ಅಲ್ಲಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳು. ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ನಕ್ಸಲೀಯ ಚಟುವಟಿಕೆ ನಡೀತಾ ಇತ್ತು. ಚಿಕ್ಕಮಗಳೂರಿನಲ್ಲಿ ನಕ್ಸಲೀಯ ಚಟುವಟಿಕೆಗಳು ಇದ್ದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಸಚಿವರ ಕೆಲಸ ಮಾಡ್ತಾ ಇದ್ರು. ಈಗ ಅವರ ಮಗ ಗೃಹ ಸಚಿವರಾಗಿದ್ದಾರೆ. ಆಗ ಪತ್ರಿಕೋದ್ಯಮ ಮತ್ತು ಪೊಲೀಸ್ ವ್ಯವಸ್ಥೆಗಳು ಮತ್ತು ಅದಕ್ಕೆ ಜನಸಾಮಾನ್ಯರ ಚಳುವಳಿಗಳು ಒಂದಕ್ಕೊಂದು ಸಂಬಂಧ ಇರ್ತಾ ಇತ್ತು. ಉದಾಹರಣೆಗೆ ಈ ಪೊಲೀಸರು ಕಾರ್ಯಾಚರಣೆಯ ನೆಪದಲ್ಲಿ ಈ ಗಿರಿಜನ ಹಾಡಿಗಳಲ್ಲಿ ಅವರ ಮನೆಗಳನ್ನು ಪ್ರವೇಶ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಅದು ಆಕ್ಷೇಪ ಕಾರಣ ಆಗ್ತಾ ಇತ್ತು. ಯಾಕೆ ಅಂತಂದರೆ ಪೊಲೀಸರು ಶೂ ಹಾಕೊಳ್ತಾ ಇದ್ರು. ಶೂ ಹಾಕೊಂಡು ಆ ಗಿರಿಜನ ಹಾಡಿಗಳಲ್ಲಿ ಹೋಗ್ತಕ್ಕಂಥದ್ದು, ಯಾರನ್ನೋ ಹುಡುಕಾಟದ ನೆಪದಲ್ಲಿ ಅವರ ಮನೆಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಅವರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇತ್ತು. ಅಂದರೆ ದಟ್ ಮೀನ್ಸ್ ಅವ್ರಿಗೆ ಬೇಜಾರಾಗ್ತಾ ಇತ್ತು. ಅಲ್ಲಿರ್ತಕ್ಕಂಥ ಯಡಗುಂದ ಇರ್ಬೋದು, ಜೈಪುರದ ಬೇರೆ ಬೇರೆ ಭಾಗದಲ್ಲಿ ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಜೈಪುರದ ಒಳಗಡೆ ಇರ್ತಕ್ಕಂಥ ಆ ಗಿರಿಜನ ಹಾಡಿಗಳಲ್ಲಿ ಇರ್ತಕ್ಕಂಥ ಮನಸ್ಸಿನ ಮೇಲೆ ಆ ಹಾಡಿಗಳಲ್ಲಿ ಬೇಜಾರಾಗ್ತದೆ. ಪೊಲೀಸರು ನಮ್ಮ ಶೂ ಹಾಕೊಂಡು ನಮ್ಮ ಮನೆ ಒಳಗೆಲ್ಲ ಬರ್ತಾರೆ, ನಮಗೆ ಯಾರ್ಯಾರನ್ನೋ ಹುಡುಕುವ ನೆಪದಲ್ಲಿ ನಮ್ಮನ್ನು ಬೆದರಿಸ್ತಾರೆ ಅಂತ ಹೇಳ್ತಾ ಇದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಪ್ಪದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಬಂದಿದ್ದರು. ಉದ್ಘಾಟನೆ ಬಂದಾಗ ಆ್ಯಸ್ ಎ ರಿಪೋರ್ಟರ್ ನಾನು ಅವ್ರಿಗೊಂದು ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದೆ. ನೀವು ಹುಡುಕಾಟ ಮಾಡಿ, ಯಾರನ್ನ ಬೇಕಾದ್ರೂ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರು ಯಾರನ್ನ ಬೇಕಾದ್ರೂ ಹುಡುಕಾಟ ಮಾಡಿ, ಆದರೆ ಒಬ್ಬ ಗಿರಿಜನರ ಸಾಮಾನ್ಯನ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂಥ ರೀತಿ ನಡ್ಕೊಳ್ಬೇಡಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ತಕ್ಷಣದಲ್ಲಿ ಆಗಿದ್ದಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರೊಂದು ಸೂಚನೆ ಕೊಟ್ಟರು, ಬಿ ಕೆ ಸಿಂಗ್ ಅವರಿಗೆ. ಯಾವ ಕಾರಣಕ್ಕೂ ಪೊಲೀಸರು ಶೂ ಹಾಕೊಂಡು ಗಿರಿಜನರ ಮನೆ ಒಳಗೆ ಹೋಗಬೇಡಿ, ಅವರ ಭಾವನೆ ಧಕ್ಕೆ ತರಬೇಡಿ, ನಿಮ್ಮ ಕಾರ್ಯಾಚರಣೆ ಮಾಡಿ, ನೀವೇನು ಬೇಕಾದರೂ ಮಾಡಿ, ಆದರೆ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ಯಾರು ನಡ್ಕೋಬೇಡಿ ಅಂತಕ್ಕಂಥದ್ದನ್ನು ಭಾಳ ಖಡಕ್ಕಾಗಿ ಅಲ್ಲೇ ಹೇಳಿದ್ರು. ನಂತರದಲ್ಲಿ ಆ ಚಟುವಟಿಕೆ ನಡೀಲಿಲ್ಲ. ಅಂದರೆ ಪತ್ರಿಕೋದ್ಯಮ ಮತ್ತು ವ್ಯವಸ್ಥೆಗಳು ಒಂದಕ್ಕೊಂದು ಸಂಬಂಧ ಇರ್ತಿತ್ತು, ಹೇಳಿದ್ದು ಕೇಳ್ತಾ ಇತ್ತು, ರಿಸೀವ್ ಮಾಡ್ತಾ ಇದ್ರು, ಕಾರ್ಯಗತಗೊಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗ್ತಾ ಇತ್ತು. ಈಗ ಏನು ಹೇಳಿದ್ರು, ಈಗ ವ್ಯವಸ್ಥೆಗಳು ಒಂದಕ್ಕೊಂದು ಸಂಬಂಧ ಇಲ್ದಿರತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಈ ಸರ್ಕಾರಿ ವ್ಯವಸ್ಥೆಯಲ್ಲಿರುವಾಗ ಪತ್ರಕರ್ತರು ಸಹಜವಾಗಿ ಸಲಹೆ ಕೊಡುವ ಕೆಲಸಗಳನ್ನು ಆಯಾಯ ಕಾಲಘಟ್ಟದಲ್ಲಿ ಮಾಡಬೇಕಾಗತ್ತೆ. ಈಗ ಕಾಲಘಟ್ಟದಲ್ಲಿ ನಾವು ಸಲಹೆ ಕೊಡುವ ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಸಲಹೆಯನ್ನು ಸರ್ಕಾರ ಅಷ್ಟು ಮಟ್ಟಿಗೆ ಸ್ವೀಕಾರ ಮಾಡತ್ತಾ ಅಂತಕ್ಕಂಥದ್ದು. ಮೊದಲು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ಅಥವಾ ಯಾವುದೇ ಒಂದು ಸುದ್ದಿಯನ್ನು ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇತ್ತು, ಅದನ್ನು ಪರಿಹಾರ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಈಗ ಯಾವುದೇ ಒಂದು ಸುದ್ದಿ ಬಂದರೂ ಕೂಡ ಸರ್ಕಾರ ವ್ಯವಸ್ಥೆಗಳು ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳದಿರತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಪತ್ರಿಕೋದ್ಯಮದ ಒಟ್ಟಾರೆ ವ್ಯಾಪ್ತಿ ಮತ್ತು ಸ್ವರೂಪಗಳು ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ಚರ್ಚೆ ಇರ್ತಕ್ಕಂಥದ್ದು. ಇನ್ನೊಂದು ಗಮನಿಸಬೇಕು ಸರ್, ಈ ಪತ್ರಿಕೋದ್ಯಮ ನಾವು ಅಂದುಕೊಂಡಂಗೆ ಇಲ್ಲ ಅಂತಕ್ಕಂಥ ಒಂದು ಚರ್ಚೆಗಳಿದೆ. ಉದಾಹರಣೆಗಾಗಿ ಎಲ್ಲ ವರ್ಗದ ಜನರು ಕೂಡ ಪತ್ರಿಕೋದ್ಯಮದ ಒಳಗಡೆ ಇದ್ದಾಗ ಪತ್ರಿಕೋದ್ಯಮಕ್ಕೊಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಗಲಿ ಸಾಧ್ಯ ಆಗತ್ತೆ. ಆದರೆ ಯಾವುದೋ ಒಂದಿಷ್ಟು ವರ್ಗಗಳು ಪತ್ರಿಕೋದ್ಯಮದ ಹೊರಗಡೆ ಇರತಕ್ಕಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಎಲ್ಲ ಸಮುದಾಯದವರು ಕೂಡ ಅಂದರೆ ಆಯಾಯ ಸಮುದಾಯ, ಪ್ರತಿಯೊಂದು ಸಮುದಾಯವೂ ಕೂಡ ಪತ್ರಿಕೋದ್ಯಮದ ಒಳಗಡೆ ಇರಬೇಕು. ಯಾರೋ ಕೆಲವೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಸಮುದಾಯಗಳಿಗೆ ಪತ್ರಿಕೋದ್ಯಮ ಆಗಬಾರ್ದು, ಪತ್ರಿಕೋದ್ಯಮ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಪತ್ರಿಕೋದ್ಯಮ ಆಗಬೇಕು ಅಂತಕ್ಕಂಥ ಕೂಗು ಕೂಡ ಇದೆ. ಮತ್ತು ಪತ್ರಕರ್ತರು ಔದ್ಯೋಗಿಕವಾಗಿ ಉದ್ಯೋಗದ ಭದ್ರತೆಯನ್ನು ಪಡಿತಕ್ಕಂಥ ವಾತಾವರಣ ಇರಬೇಕು ಅಂತಕ್ಕಂಥ ಒಂದು ಒತ್ತಾಯವೂ ಕೂಡ ಇದೆ. ಅದನ್ನು ಕೂಡ ಆಗುವ ನಿಟ್ಟಿನಲ್ಲಿ ಈ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಾವು ಅದನ್ನು ಆಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸೋಣ. ಇನ್ನೊಂದು ಮುಖ್ಯವಾಗಿ ಪತ್ರಿಕೋದ್ಯಮ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪತ್ರಿಕಾಲಯದ ಒಳಗಡೆನೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಪಡ್ಕೊಳ್ತಾ ಇದೆ. ಒಂದು ಡಿಜಿಟಲ್ ಮಾಧ್ಯಮದ ಕಾರಣಕ್ಕಾಗಿ
ಹೊಸ ಹೊಸ ಸ್ವರೂಪದ ಪತ್ರಿಕೋದ್ಯಮಗಳು ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪತ್ರಕರ್ತರು ಕೂಡ ಅದಕ್ಕೆ ತಕ್ಕಂತೆ ಕೆಲವೊಂದಷ್ಟು ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳದೇ ಇದ್ದರೆ ನಿಜವಾಗ್ಲೂ ಕೂಡ ನಾವು ಅಲ್ಲಿ ಎಷ್ಟು ದಿನ ಸರ್ವೈವ್ ಆಗ್ತೇವೆ ಅಂತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅಂತಿಮವಾಗಿ ಇವತ್ತು ನನಗೊಂದು ಅವಾರ್ಡ್ ಕೊಟ್ಟಿದ್ರು ಕೊಪ್ಪಳದ ಮೀಡಿಯಾ ಕ್ಲಬ್ಬು. ಹಾಗಾಗಿ ಇಲ್ಲಿ ಬಂದು ನಿಮ್ಮ ಜೊತೆ ಸೇರ್ಕೊಂಡು 4 ಜನ ಮಾತಾಡಲಿಕ್ಕೆ, 4 ಜನ ನೋಡಲಿಕ್ಕೆ ಅವಕಾಶಗಳಾಗಿದೆ. ದಿನನಿತ್ಯವೂ ಕೂಡ ರಾಜಕಾರಣಿಗಳ ಪತ್ರಿಕಾಗೋಷ್ಠಿಗಳು, ಸಮಾವೇಶಗಳು, ಸಭೆಗಳು ಎಲ್ಲವೂ ಕೂಡ ಅಡ್ಡ ಮತದಾನ ಇಂಥ ವಿಚಾರಗಳಲ್ಲೇ ಬಹುತೇಕ ದಿನ ಕಳೆದು ಹೋಗ್ತಾ ಇತ್ತು. ನಿಮ್ಮ ಜೊತೆ ಸೇರಿ ಒಂದಷ್ಟು ಟೈಮ್ ಪಾಸ್ ಮಾಡ್ತಕ್ಕಂಥ ಸಂದರ್ಭಗಳು ಕ್ರಿಯೇಟ್ ಆಗಿದ್ದಾವೆ. ಏನೇ ಇರಲಿ, ಪತ್ರಿಕೋದ್ಯಮ ತಂದೆ ಆಗಿರ್ತಕ್ಕಂಥ ದಿಟ್ಟವಾಗಿದ್ದ ಹೆಜ್ಜೆಯನ್ನು ನಿರಂತರವಾಗಿ ಇಟ್ಕೊಂಡು ಮುಂದೆ ಸಾಗ್ತಾ ಇದೆ. ನಮ್ಮಂಥ 100 ಜನ ಪತ್ರಕರ್ತರೊಳಗೆ ಸೇರ್ಕೊಂಡಿದ್ದಾರೆ, ಕೆಲವರು ಎಕ್ಸಿಟ್ ಆಗ್ತಾ ಇದ್ದಾರೆ. ಹೊಸ ಹೊಸ ವ್ಯವಸ್ಥೆಗಳು ಬಂದರೂ ಕೂಡ ಪತ್ರಿಕೋದ್ಯಮ ತನ್ನ ಕೆಲಸ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಎಷ್ಟು ಪರಿಣಾಮಕಾರಿಯಾಗಿ ಇದು ಜಾರಿ ಆಗ್ತಿದೆ ಗೊತ್ತಿಲ್ಲ. ಆದರೆ ಪತ್ರಿಕೋದ್ಯಮದಲ್ಲಿ ಎಲ್ಲರನ್ನು ಒಳಗೊಳ್ಳುವಿಕೆ ಪತ್ರಿಕೋದ್ಯಮ ಆಗಬೇಕು, ಉದ್ಯೋಗದ ಖಾತ್ರಿ ಇರತಕ್ಕಂಥ ಪತ್ರಿಕೋದ್ಯಮ ಆಗಬೇಕು, ಸಮಾಜದ ನೋವು ನೊಲೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಪತ್ರಿಕೋದ್ಯಮ ಆಗಬೇಕು ಅನ್ನುವಂಥ ಆಶಯದೊಂದಿಗೆ ನನ್ನನ್ನು ಕರೆದು ಗೌರವಿಸಿ ಇಲ್ಲಿ ನಿಂತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ, ನನ್ನ ಮಾತನ್ನು ಕೇಳಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿ ಬಂದು ಪತ್ರಿಕೋದ್ಯಮ ಶುಭಾಶಯ ಹೇಳಲಿಕ್ಕೆ ಅವಕಾಶ ಆಗಿರತಕ್ಕಂಥ ಸನ್ನಿವೇಶಕ್ಕೆ, ಪರಿಸ್ಥಿತಿಗೆ, ವ್ಯಕ್ತಿಗಳಿಗೆ ನನ್ನ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ತಮ್ಮ ವೃತ್ತಿ ಅನುಭವ ಹಾಗೂ ಪತ್ರಿಕೋದ್ಯಮದ ಸ್ಥಿತಿಗತಿಯ ಬಗ್ಗೆ ಸುದೀರ್ಘವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಶ್ರೀ ಆನಂದ ಬೈದನಮನೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಕೊಪ್ಪಳ ವಾರ್ತಾಧಿಕಾರಿಗಳು ಆಗಿರ್ತಕ್ಕಂಥ ಗವಿಸಿದ್ದ ಪಸುಮನಿ ಅವರು ಮಾತಾಡಬೇಕಂತೇಳಿ ವಿನಂತಿಸಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಕೊಪ್ಪಳ ಮೀಡಿಯಾ ಕ್ಲಬ್ ಇವರಿಂದ ಇವತ್ತು ಇಲ್ಲಿ ಆಯೋಜನೆಯಾದ ಪತ್ರಿಕಾ ದಿನಾಚರಣೆಯ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವಂತಹ ಹಿರಿಯ ಪತ್ರಕರ್ತರು ಹಾಗೂ ರಾಜಕೀಯ ವಿಶ್ಲೇಷಕರಾದ ಹೊನಕೆರೆ ನಂಜುಂಡೇಗೌಡ ಸರ್ ಅವರೇ, ಅದೇ ರೀತಿಯಾಗಿ ಕೊಪ್ಪಳ ಮೀಡಿಯಾ ಕ್ಲಬ್ ವಾರ್ಷಿಕ ಪ್ರಶಸ್ತಿ 2026ರ ಒಂದು ಪುರಸ್ಕಾರಕ್ಕೆ ಭಾಜನರಾದ ಪತ್ರಕರ್ತರು ಮತ್ತು ಆತ್ಮೀಯರಾದ ಆನಂದ್ ಬೈದನಮನೆ ಸರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿ ಮುಖ್ಯ ಅತಿಥಿಯಾಗಿ ಇವತ್ತು ತಮ್ಮೊಂದಿಗೆ ಭಾಗಿಯಾಗಲು ಅವಕಾಶ ನೀಡಿರುವಂತಹ ಕೊಪ್ಪಳ ಮೀಡಿಯಾ ಕ್ಲಬ್ನ ಅಧ್ಯಕ್ಷರಾದ ದೇವು ನಾಗನೂರು ಸರ್ ಅವರೇ, ಹಾಗೂ ವೇದಿಕೆಯ ಮುಂದುಗಡೆ ಇರುವ ವಿಧಾನ ಪರಿಷತ್ತಿನ ಶಾಸಕರಾದ ಹೇಮಲತಾ ಮೇಡಮ್ ಅವರೇ, ಕೃಷ್ಣ ಇಟ್ಟಂಗಿ ಸರ್ ಅವರೇ, ನವೀನ್ ಸರ್ ಅವರೇ, ಕ್ಯಾವಟರ್ ಸರ್ ಅವರೇ, ಕರಡಿ ಸರ್ ಅವರೇ, ಹಾಗೂ ಇನ್ನಿತರ ಎಲ್ಲ ಗಣ್ಯ ಮಹನೀಯರೇ ಮತ್ತು ನಮ್ಮ ಕೊಪ್ಪಳ ಮೀಡಿಯಾ ಕ್ಲಬ್ನ ಇನ್ನಿತರ ಎಲ್ಲ ಸ್ನೇಹಿತರೆ ಹಾಗೂ ಈ ಒಂದು ಸನ್ಮಾನ ಮತ್ತು ಸಾಧಕರು ಅಂತ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಶರಣಬಸವ ಹುಲಿಯ ಇದ್ದಾರೆ, ಪ್ರಕಾಶ್ ಕಂದಕೂರು, ನಾಭಿರಾಜ್ ದಸ್ತೇನ್ ಅವರು, ಭರತ್ ಕಂದಕೂರು, ಇವರು ಕೂಡ ನಾನು ಶುಭಾಶಯನ್ನು ತಿಳಿಸ್ತೇನೆ. ಅದೇ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಇನ್ನಿತರ ಎಲ್ಲ ಪತ್ರಕರ್ತ ಬಂಧುಗಳೇ ಹಾಗೂ ಎಲ್ಲ ಗಣ್ಯ ಮಹನೀಯರೇ ಮತ್ತು ಇವತ್ತಿನ ಈ ವಿಶೇಷತೆ ಏನು ಅಂತಂದರೆ ಇವತ್ತು ನಮ್ಮ ಪತ್ರಕರ್ತ ಕುಟುಂಬ ವರ್ಗದವರು ಕೂಡ ಭಾಗಿಯಾಗಿದ್ದಾರೆ, ಇಲ್ಲೆಲ್ಲ ಸೇರಿದ್ದಾರೆ. ಅವ್ರಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳಿ 2 ಮಾತುಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಈಗಾಗಲೇ ಸಮಯ ಆಗಿದೆ. ನಮ್ಗೆ ಪತ್ರಿಕಾ ರಂಗದ ಹಿನ್ನೆಲೆ ಎಲ್ರಿಗೂ ಗೊತ್ತೇ ಇದೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಕ್ರಿಸ್ತಶಕ 868ರಲ್ಲಿ ಆರಂಭವಾದ ಈ ಪಯಣ, ಅಂದ್ರೆ ಅಚ್ಚಿನ ಮಳೆಯಿಂದ ಆರಂಭವಾದ ಈ ಪಯಣ ಇವತ್ತು AI ಕಾಲಘಟ್ಟಕ್ಕೆ ಬಂದು ನಿಂತಿದೆ. ಮೊದಲು ಒಂದು ಸುದ್ದಿ ಮಾಡಲಿಕ್ಕೆ ಒಂದೇನಾದರೂ ವಿಶೇಷ ವರದಿಯನ್ನು ಮಾತ್ರ ಮಾಡಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ಆಗಿತ್ತು. ಆದರೆ ಈಗ ಹೆಂಗಾಗಿದೆ ಅಂದರೆ ಪರಿಸ್ಥಿತಿ AI ನಲ್ಲಿ ಹೋಗಿ ಅಥವಾ ಜೆಮಿನಿ ಅಂತ ಒಂದು
AI ಮೋಡ್ ಇದೆ. ಅಲ್ಲಿ ಹೋಗಿ ನೀವು ಇತ್ತೀಚೆಗೆ ತುಂಗಭದ್ರಾ ಡ್ಯಾಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದರು. ಆ ಭೇಟಿಯ ಸಾರಾಂಶ ಏನು ಅಂತ ಕೇಳಿದ್ರೆ ನಿಮ್ಗೆ AI ಪೂರ್ಣ ಮಾಹಿತಿ ಬಂದ್ಬಿಡ್ತದೆ. ಅಥವಾ AI ಹೋಗಿ ನೀವು ತುಂಗಭದ್ರಾ ಡ್ಯಾಮ್ನ ನೀರಿನ ಪರಿಸ್ಥಿತಿ ಏನಿದೆ ಅಂತ ನೀವು ಟೈಪ್ ಮಾಡಿದ್ರೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಅಥವಾ ನಮ್ಮ ಭಾಗ್ಯನಗರದಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ನಾವು ಕೇಳಲ್ಪಟ್ಟಿರ್ತೀವಿ. ಆ ಭಾಗ್ಯನಗರದಲ್ಲಿನ ಸಮಸ್ಯೆ ಬಗ್ಗೆ ನಾವು ಒಂದಷ್ಟು ಡಾಕ್ಯುಮೆಂಟನ್ನು ಜಮೀನಿನಲ್ಲಿ ಅಪ್ಲೋಡ್ ಮಾಡಿ ಇದ್ರ ಬಗ್ಗೆ ಒಂದು ಸುದ್ದಿಯನ್ನು ತಯಾರಿಸಿಕೊಡಿ ಅಂತ ಕೇಳಿದ್ರೆ ಅದೇ ಸುದ್ದಿ ತಯಾರಿ ಮಾಡಿಕೊಟ್ಬಿಡ್ತದೆ. ಅಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ. ಎಷ್ಟೇ ಬದಲಾದರೂ ಕೂಡ ಪತ್ರಿಕಾ ವೃತ್ತಿನೇ, ಪತ್ರಕರ್ತರೇ. ಯಾಕಂದರೆ ಇವತ್ತು ಇರಲಿ ಮತ್ತೊಂದಿರಲಿ ಅಲ್ಲಿ ಅವುಗಳಿಗೆ ಭಾವನೆ ಇರಲ್ಲ. ನಾವು ಭಾವನೆಗಳಿಲ್ಲದೆ ಜಗತ್ತನ್ನು ಊಹೆ ಮಾಡ್ಕೊಳಕ್ಕಾಗಲ್ಲ. ಭಾವನೆಗಳು ಬೇಕಾಗತ್ತೆ. ಭಾವನೆಗಳಿದ್ದಾಗ ಮಾತ್ರ ಈ ರೀತಿ ನಾವು ಏನಾದ್ರು ಸೇರಲಿಕ್ಕೆ, ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಒಂದು ಭಾವನೆ, ಒಂದು ಬದುಕು ಅಂತ ಬಂದಾಗ ನಾವು ಪತ್ರಕರ್ತರನ್ನು ಬಿಟ್ಟಿಗಿರೋಕ್ಕಾಗೋದಿಲ್ಲ. ಹೀಗಾಗಿ ನಾವು ಒಂದು ಪತ್ರಿಕಾ ವೃತ್ತಿಯ ಬಗ್ಗೆ, ನಮ್ಮ ವೃತ್ತಿಪರತೆಯ ಬಗ್ಗೆ ಮತ್ತೆ ಮಾತನಾಡಲಿಕ್ಕೆ, ಮತ್ತೆ ನಾವು ನಡೆದಾಡುವಂಥ ದಾರಿ ಸರಿ, ಪತ್ರಕರ್ತರಾಗಿ ನಾನು ಸರಿಯಾಗಿ ಕೆಲಸ ಮಾಡ್ತಿದ್ದೀನ ಅಂತ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳಿಕ್ಕೆ ಈ ಒಂದು ದಿನಾಚರಣೆ ಸೂಕ್ತ ಸಂದರ್ಭ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇವತ್ತೇನಾಗಿದೆ ಅಂದರೆ ನಮ್ಮ ನಂಜುಂಡೇಗೌಡ ಸರ್ ಹೇಳ್ತಾ ಇದ್ರು, ಸುದ್ದಿಯ ಸ್ವರೂಪ ಬದಲಾಗಿದೆ, ಸುದ್ದಿಯ ಮೂಲ ಬದಲಾಗಿದೆ ಅನ್ನುವಂಥದ್ದು. ಇವತ್ತು ನಾವೆಲ್ಲ ಗಮನಿಸಿದ್ದೇವೆ. ಇವತ್ತು ಭಾಳಷ್ಟು ಗಣ್ಯರು ಒಂದು ಟ್ವಿಟ್ಟರ್ನಲ್ಲಿ ಒಂದು ಮೆಸೇಜ್ ಹಾಕಿದ್ರು ಅಂತಂದರೆ ಆ ಒಂದು ಟ್ವಿಟ್ಟರ್ ಮೇಲೇ ಎಷ್ಟೋ ಸುದ್ದಿಗಳು ರೆಡಿ ಆಗ್ತವೆ. ಆಮೇಲೆ ಮೊದಲೆಲ್ಲ ಹೆಂಗಿತ್ತು ಅಂದರೆ ನಾವೆಲ್ಲ ಜರ್ನಲಿಸಮ್ ಓದುವಾಗ ನಮ್ಮ ಅಭಿಪ್ರಾಯ ಅಥವಾ ನಮ್ಮ ವಿಷಯಗಳನ್ನು ಹೇಳ್ಕೊಳ್ಳಿಕ್ಕೆ ನಾವು ಪ್ರಜಾವಾಣಿಗೋ ಅಥವಾ ವಿಜಯ ಕರ್ನಾಟಕಕ್ಕೋ ಅಥವಾ ಕನ್ನಡಪ್ರಭಗೋ ಯಾವುದಾದ್ರೂ ಒಂದು ಪತ್ರಿಕೆಗೆ ಒಂದು ಲೇಖನ ಬರೆದಂದ್ರೆ ಅದು ವಾಚಕರ ವಾಣಿಯಲ್ಲಿ ಪ್ರಕಟ ಆಗೋದು. ಆ ವಾಚಕರ ವಾಣಿಯಲ್ಲಿ ಪ್ರಕಟ ಆಗಬೇಕಾದ್ರೆ ಒಂದು 15 ದಿನ 20 ದಿನ ಆಗ್ತಿತ್ತು. ಅವಾಗ ನಮ್ಗೆ ಖುಷಿ ಆಗೋದು, ನಾ ಬರೆದಿದ್ದು ಒಂದು ಅಭಿಪ್ರಾಯ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಅಂತ. ಆದರೆ ಇವತ್ತು ಹಂಗಾಗಿಲ್ಲ. ಫೇಸ್ಬುಕ್ನಲ್ಲಿ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು, ಟ್ವಿಟ್ಟರ್ನಲ್ಲಿ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು. ಆಮೇಲೆ ಇವತ್ತು ಫೇಸ್ಬುಕ್ಕು ಮತ್ತು ಟ್ವಿಟ್ಟರ್ ಅಂದರೆ ಟೋಟಲಿ ಸಾಮಾಜಿಕ ಜಾಲತಾಣಗಳೇ ಇವತ್ತು ಬಹುತೇಕ ಸುದ್ದಿಯ ಮೂಲಗಳಾಗಿದ್ದಾವೆ. ಒಬ್ಬ ಪತ್ರಕರ್ತ ಒಂದು ಸುದ್ದಿ ಮಾಡ್ಬೇಕಂತಂದ್ರೆ ಒಂದು ವಿಷಯವನ್ನು ಬೆನ್ನತ್ತಿ ಹೋಗ್ತಾನೆ, ಸುದ್ದಿಯ ಮೂಲವನ್ನು ಹುಡ್ಕೊಂಡು ಹೋಗ್ತಾನೆ. ಇವತ್ತು ಸುದ್ದಿಯ ಮೂಲ ನಮ್ಮ ಕೈಯಲ್ಲೇ ಇದೆ. ಫೇಸ್ಬುಕ್ ಮತ್ತು ಟ್ವಿಟ್ಟರು, ಸಾಮಾಜಿಕ ಜಾಲತಾಣಗಳು ಇವತ್ತು ನಾವೆಲ್ಲ ಬಳಸ್ತಾ ಇದ್ದೇವೆ. ಹೀಗಾಗಿ ನಾನು ಒಟ್ಟಾರೆ ಹೇಳ್ಕೊಳ್ಳೋದೇನು ಅಂತಂದರೆ ನಮ್ಮ ಪತ್ರಿಕಾ ವೃತ್ತಿ ಅತ್ಯಂತ ಮಹತ್ವದ್ದು. ಆ ವೃತ್ತಿಪರತೆಯನ್ನು ನಾವೆಲ್ಲರೂ ಕಾಯ್ದುಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಾನು ಒಬ್ಬ ನಿಮ್ಮ ಸಹ ಗೆಳೆಯನಾಗಿ, ಅಧಿಕಾರಿ ಅಂತಲ್ಲ, ಸಹ ಗೆಳೆಯನಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ದಯಮಾಡಿ ತಪ್ಪು ತಿಳ್ಕೊಬಾರ್ದು ಪತ್ರಕರ್ತರು. ಬೇರೆ ಯಾರಾದರೂ ವ್ಯಕ್ತಿ ಬಗ್ಗೆ ಸಂಶಯ ಪಟ್ಟರೆ ಏನೂ ಆಗೋದಿಲ್ಲ. ಆದರೆ ಪತ್ರಕರ್ತರ ಬಗ್ಗೆ ಸಂಶಯ ವ್ಯಕ್ತ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಸಮಾಜದಲ್ಲಿ ಭಾಳಷ್ಟು ಏರ್ಪೇರಾಗ್ತದೆ. ಬೇರೆಯವ್ರ ಬಗ್ಗೆ ಸಹಜವಾಗಿರ್ತದೆ ಭಿನ್ನಾಭಿಪ್ರಾಯ. ಆದರೆ ಪತ್ರಕರ್ತನ ಬಗ್ಗೆ ಸಂಶಯ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಅದು ಒಂದು ರೀತಿ ವ್ಯತ್ಯಾಸ ಆಗ್ತದೆ. ಆ ಸೂಕ್ಷ್ಮತೆ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೂ ಇದೆ. ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಪತ್ರಕರ್ತರು ನಾನು ಪ್ರತಿದಿನ ನೋಡ್ತೀನಿ, ಪ್ರತಿದಿನ ಅವ್ರ ಮುಖ ಭೇಟಿ ಆಗುತ್ತೆ, ಆಫೀಸಿಗೆ ಬರ್ತಾರೆ. ಎಲ್ಲರೂ ಭಾಳ ವೃತ್ತಿಪರತೆಯಿಂದ ಕೆಲಸ ಮಾಡ್ತಿದ್ದಾರೆ. ನಮ್ಮ ಜಿಲ್ಲಾಡಳಿತದ ಕಣ್ಣು ತೆರೆಸುವಂತೆ ಕೆಲಸ ಮಾಡ್ತಿದ್ದಾರೆ. ಎಷ್ಟೋ ಸಲ ಅವರು ಕುಂದುಕೊರತೆ ಅಂತ ನಮ್ಮಲ್ಲಿ ಪ್ರತಿದಿನ ನಾವು ಬೆಳಗ್ಗೆ ಪತ್ರಿಕೆಯೆಲ್ಲ ನೋಡಿಕೊಂಡು ಬೇರೆ ಬೇರೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ನಾವು ರೆಡಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ಎಷ್ಟು ವಿಷಯಗಳನ್ನು ನಮ್ಮ ಕೊಪ್ಪಳ ಜಿಲ್ಲೆಯ ಪತ್ರಕರ್ತರು ಬರೀತಾರೆ ಅಂದರೆ ಪ್ರತಿದಿನ ಒಂದು ಬೈಲೈನ್ ಇರ್ತದೆ. ಪ್ರತಿದಿನ ಒಂದು ಬೈಲೈನು
ಒಂದು ಸ್ಟೋರಿ ಮಾಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ, ಒಂದು ಏನಾದರೂ ಸಮಸ್ಯೆ ನಾವು ಬರಿಬೇಕಂದ್ರೆ ಅಷ್ಟು ಸರಳ ಇಲ್ಲ. ಆದರೆ ಇಲ್ಲಿನ ಪತ್ರಕರ್ತರು ಆ ಒಂದು ತಮ್ಮ ವೃತ್ತಿ ಜೀವನ ಒತ್ತಡ, ತಮ್ಮ ಕೌಟುಂಬಿಕ ಬೇರೆ ಬೇರೆ ಇದ್ರ ಮಧ್ಯೆನೂ ಕೂಡ ಅವರು ತಮ್ಮ ವೃತ್ತಿಪರತೆಯನ್ನು ಕಾಯ್ದುಕೊಂಡು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಪ್ರತಿದಿನ ಬರುವಂಥ ಬಯಲಾನಿಗಳೇ ಸಾಕ್ಷಿ. ಹೀಗಾಗಿ ನಾನು ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತದ ಪರವಾಗಿ ಮತ್ತು ವಾರ್ತಾ ಇಲಾಖೆ ಪರವಾಗಿ ಕೊಪ್ಪಳ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಮ್ಮ ವಾರ್ತಾ ಇಲಾಖೆಯಲ್ಲಿ ಬೇರೆ ಬೇರೆ ಯೋಜನೆಗಳಿದ್ದಾವೆ. ಹಿರಿಯ ಪತ್ರಕರ್ತರಿಗೆ ಮಾಶಾಸನ ಕೊಡುವಂಥದ್ದು ಮತ್ತು ಗ್ರಾಮೀಣ ಪತ್ರಕರ್ತರಿಗೆ ಪಾಸ್ ಕೊಡುವಂಥದ್ದು, ಈ ರೀತಿ ಬೇರೆ ಬೇರೆಗಳೆಲ್ಲ ಯೋಜನೆಗಳಿದ್ದಾವೆ. ಇಲ್ಲಿನ ಎಲ್ಲ ಪತ್ರಕರ್ತರಿಗೂ ನಾವು ನಿಮ್ಮ ಜೊತೆ ಇರ್ತೀವಿ, ನಮ್ಮ ಇಲಾಖೆ ನಿಮ್ಮ ಜೊತೆ ಇರ್ತದೆ. ನಿಮ್ಮ ಗ್ರಾಮೀಣ ಪತ್ರಕರ್ತರ ಕುಂದುಕೊರತೆಗಳು ಏನಾದರೂ ಇದ್ದರೂ ನಮ್ಮ ಗಮನ ತಗೊಂಡು ಬರ್ರಿ. ಸಾಧ್ಯವಾದ ಮಟ್ಟಿಗೆ ಪ್ರಾಮಾಣಿಕವಾಗಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನ್ಯಾಯ ಒದಗಿಸುವ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತು ವೈಯಕ್ತಿಕವಾಗಿ ನಾನು ಕೊಪ್ಪಳ ಜಿಲ್ಲೆಯವನೇ ಆಗಿರೋದ್ರಿಂದ, ಕುಷ್ಟಗಿ ನನ್ನ ತಾಲೂಕು ಆಗಿರೋದ್ರಿಂದ ನನಗೆ ಕೊಪ್ಪಳ ಜಿಲ್ಲೆಯ ಪತ್ರಕರ್ತರ ಬಗ್ಗೆ ವಿಶೇಷವಾದ ಗೌರವ ಇದೆ. ಅವರೊಂದಿಗೆ ಯಾವತ್ತೂ ಕೂಡ ನಾನು ಅವ್ರ ಜೊತೆಗೆ ಇರಬೇಕಂತ ಬಯಸ್ತೇನೆ. ಇವತ್ತು ನಾವು 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಮತ್ತು ಬೇರೆ ಕಡೆ ವರ್ಗಾವಣೆ ಆಗಿ ಹೋಗ್ಬೋದು. ಆದರೆ ನಾನು ಎಲ್ಲರೂ ಹೋದಾಗ ನಿಮ್ದು ಯಾವ ಊರು ಅಂತ ಕೇಳಿದ್ರೆ ನಾನು ಕೊಪ್ಪಳ ಅಂತ ಹೇಳ್ತೀನಿ. ಹೀಗಾಗಿ ನಾನು ಕೊಪ್ಪಳದ ಬಗ್ಗೆ ಭಾಳ ಅಭಿಮಾನವಿದೆ. ಮತ್ತು ಇತ್ತೀಚೆಗೆ ನನಗೆ ಪ್ರಮೋಷನ್ ಆದಾಗ ಕೊಪ್ಪಳದಲ್ಲೇ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅದು ಕೂಡ ನನಗೆ ಖುಷಿಯ ಸಂಗತಿ ಅನ್ನಿಸ್ತು. ನಮ್ಮ ಜಿಲ್ಲೆಯಲ್ಲಿ ಅದು ನಮ್ಮ ಜನರ ಜೊತೆಗಿದ್ದು ನಮ್ಮ ಜನರ ಸೇವೆ ಮಾಡೋಕ್ಕೆ ನನಗೊಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಂಡು ನಾನು ಇಲ್ಲಿ ಬಂದಿದ್ದೇನೆ. ಹೀಗಾಗಿ ನಾನು ಒಂದು ಅಧಿಕಾರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿರ್ಬೋದು. ಆ ರೀತಿ ವ್ಯತ್ಯಾಸಗಳಿದ್ದರೆ ನಾನು ಈ ವೇದಿಕೆ ಪರವಾಗಿ ಅವರಲ್ಲಿ ಕ್ಷಮೆ ಕೋರ್ತೇನೆ. ಮತ್ತು ಸದಾಕಾಲ ನಿಮ್ಮಿಂದ ನಾನು ಸಲಹೆಯನ್ನು ಸ್ವೀಕರಿಸ್ತೇನೆ. ನೀವೇನೇ ಇದ್ದರೂ ಸರ್ ಈ ಥರ ಮಾಡ್ರಿ ಅಂತ ಹೇಳಿದ್ರೆ ಅದನ್ನು ಸ್ವೀಕರಿಸ್ತೇನೆ. ಏನಾದರೂ ತಪ್ಪುಗಳಿದ್ರೆ ನಾನು ತಿದ್ದುಕೊಳ್ತೇನೆ. ಸದಾಕಾಲ ನಿಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳ್ತಾ, ನಿಮ್ಮ ನೋವು ನಲಿವುಗಳಿಗೆ ನಾನು ಸ್ಪಂದಿಸ್ತೇನೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ 4 ಮಾತುಗಳನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪತ್ರಿಕಾರಂಗ ಪವಿತ್ರವಾದದ್ದು. ಆ ಪಾವಿತ್ರತೆಯನ್ನು ಎಲ್ಲ ಪತ್ರಕರ್ತರು ಕಾಪಾಡಿಕೊಳ್ಬೇಕಂತೇಳಿ ಹೇಳಿರ್ತಕ್ಕಂಥ ವಾರ್ತಾ ಇಲಾಖೆಯ ಸಹಾಯ ನಿರ್ದೇಶಕರಾಗಿರ್ತಕ್ಕಂಥ ಗವಿಸಿದ್ದಪ್ಪ ಹೊಸಮನಿ ಅವರಿಗೆ ಅಭಿನಂದನೆಗಳು. ಈಗ ಅವರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪದಾಧಿಕಾರಿಗಳು ಹಾಗೂ ವೇದಿಕೆಯ ಮುಂಭಾಗದ BJP ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಗುಳಗಣ್ಣವರು ಹಾಗೂ ಶಂಭುಲಿಂಗನಗೌಡರು ಅವರ ಜೊತೆಯಾಗಬೇಕಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಕೃಷ್ಣ ಇಟ್ಟಂಗಿ ಹಾಗೂ ಚಂದ್ರು ಕೌಲೂರ್ ಅವರು ಕೂಡ ಬರಬೇಕು. ನಂತರದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ವರ್ಷದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರಿಗೆ ಸನ್ಮಾನ ನಡೆಯಲಿದೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ವಿಠಲ್ ದುತ್ರಿಗೆ ಅವರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಮೀಡಿಯಾ ಕ್ಲಬ್ನ ಒಬ್ಬ ಹಿರಿಯ ಸದಸ್ಯರಿಗೆ ಪ್ರಶಸ್ತಿ ಸನ್ಮಾನ ಮಾಡುವ ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ಪತ್ರಕರ್ತ ಶರಣಬಸವ ಹುಲಿಹೈದರ್ ಅವರು ಈ ಬಾರಿಯ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶರಣಬಸವ ಹುಲಿಹೈದರ್ ಅವರು ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾಗಿ ಕೊಪ್ಪಳದಲ್ಲಿ ಕಾರ್ಯವನ್ನು ಆರಂಭಿಸಿ ನಂತರ
ವಿಜಯವಾಣಿಯ ಜಿಲ್ಲಾ ವರದಿಗಾರರಾಗಿ ಹಾಗೂ ಅದೇ ರೀತಿ ನಮ್ಮ ಮೀಡಿಯಾ ಕ್ಲಬ್ನ ಸದಸ್ಯರು ಪ್ರಶಸ್ತಿ ಬೇರೆ ಕಡೆ ತಮ್ಮ ಪ್ರಶಸ್ತಿ ಪಡೆದುಕೊಂಡಂತಂದ್ರೆ ಮೊದಲನೇದಾಗಿ ಪ್ರಕಾಶ್ ಕಂದ್ಕೂರ್ ಅವರು ಹಾಗೂ ನಾಬಿರಾಜ್ ದಸ್ತೇನವರ್, ಭರತ್ ಕಂದ್ಕೂರ್ ಅವರ ಬದಲಾಗಿ ಅವರ ಧರ್ಮಪತ್ನಿ ಸುಧಾ ಕಂದ್ಕೂರ್ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಪತ್ರಿಕಾ ವಿತರಕ ನಾಗರಾಜ್ ಕಲಾಲ್ ಅವರು ಕೂಡ ವೇದಿಕೆಗೆ ಬರಬೇಕು. ಈ ಎಲ್ಲ ವಕೀಲರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಎ.ವಿ. ಕಣ್ವಿ ಸರ್ಗೆ ಆತ್ಮೀಯವಾದ ಸುಸ್ವಾಗತ. ಈ ಎಲ್ಲ ಸನ್ಮಾನಿತರಿಗೆ ವೇದಿಕೆಯ ಮುಂಗದಿರ್ತಕ್ಕಂಥ ಶ್ರೀ ಬಸವರಾಜ್ ಕ್ಯಾವ್ಟರ್ ಹಾಗೂ ಅಮರೇಶ್ ಕರಡಿ ಅವರು, ಶ್ರೀ ಕೃಷ್ಣ ಇಟ್ಟಂಗಿ ಅವರು ವೇದಿಕೆಗೆ ಬಂದು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಶ್ರೀ ಚಂದ್ರು ಕವಲೂರ್ ಹಾಗೂ ನಮ್ಮ ಮೀಡಿಯಾ ಕ್ಲಬ್ನ ಹಿರಿಯ ಸದಸ್ಯರು ಶ್ರೀ ಎ.ವಿ. ಕಣ್ವಿ ಅವರು ವಕೀಲರ ಸಂಘದ ಅಧ್ಯಕ್ಷರು, ಅವರು ಕೂಡ ಶ್ರೀ ಬಸವರಾಜ್ ಕ್ಯಾವ್ಟರ್ ಅವರು ವೇದಿಕೆಗೆ ಬಂದು ಸನ್ಮಾನಿಸಬೇಕು. ನಾಗರಾಜ್ ಕಲಾಲ್ ಸನ್ಮಾನ ಸ್ವೀಕರಿಸಬೇಕು. ಶ್ರೀ ಅದೇ ರೀತಿ ಮಹಿಳೆಯರಿಗೆ ಸನ್ಮಾನಿಸಲು ಡಾಕ್ಟರ್ ಹುಲಿಗೆಮ್ಮ ಅವರು ಹಾಗೂ ಶಿಲ್ಪಾ ರವೀಂದ್ರ ಅವರು ವೇದಿಕೆಗೆ ಬಂದು ಅವರನ್ನು ಸನ್ಮಾನಿಸಬೇಕು. ಸಾಧನೆ ಮಾಡಿದಂಥ ಹಿರಿಯ ಪತ್ರಕರ್ತರು ಹಾಗೂ ಛಾಯಾಗ್ರಾಹಕರಿಗೆ ಸನ್ಮಾನ ಸಮಾರಂಭ. ಪ್ರಕಾಶ್ ಕಂದ್ಕೂರ್ ಅವರು ಚೀನಾದಲ್ಲಿ ನಡೆದಂಥ ಕಂಟ್ರಿ ಆಫ್ ಹೆವೆನ್ ಅಂತಾರಾಷ್ಟ್ರೀಯ ಛಾಯಾಚಿತ್ರಣ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಅದೇ ರೀತಿ ನಾಬಿರಾಜ್ ದಸ್ತೇನವರ್ ಅವರು ಕರ್ನಾಟಕ ಛಾಯಾ ರತ್ನ ಪ್ರಶಸ್ತಿ ಪಡೆದಿದ್ದಾರೆ. ಅದೇ ರೀತಿ ಭರತ್ ಕಂದ್ಕೂರ್ ಅವರು ಆಂಧ್ರ ಪ್ರದೇಶದ ಸ್ಟೇಟ್ ಕ್ರಿಯೇಟಿವ್ ಮತ್ತು ಕಲ್ಚರಲ್ ಕಮಿಷನ್ ಹಾಗೂ CR ಮೀಡಿಯಾ ಅಕಾಡೆಮಿಯಲ್ಲಿ ನಡೆದ 186ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಛಾಯಾಚಿತ್ರ ಪ್ರದರ್ಶನದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಇವರೆಲ್ಲರಿಗೂ ಕೂಡ ವೇದಿಕೆಯಲ್ಲಿರ್ತಕ್ಕಂಥ ಅವರ ಅಭಿಮಾನಿಗಳು ಅವರನ್ನ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ ನೆರವೇರಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಅದೇ ರೀತಿ ಪ್ರತಿ ವರ್ಷ ಮೀಡಿಯಾ ಕ್ಲಬ್ನ ಸಹಯೋಗದಲ್ಲಿ ಮೀಡಿಯಾ ಕ್ಲಬ್ನ ಸದಸ್ಯರಿಗೆ ನಡೆಸುವಂಥ ಆರೋಗ್ಯ ತಪಾಸಣೆಯನ್ನು KS ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕ್ಯಾವ್ಟರ್ ಅವರು ಕಳೆದ 2 ವರ್ಷಗಳಿಂದ ನಮಗೆ ಆರೋಗ್ಯ ತಪಾಸಣೆ ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ಈ ಒಂದು ವೇದಿಕೆಯ ಮೂಲಕ ಸನ್ಮಾನಿಸಲಾಗುವುದು. ಡಾಕ್ಟರ್ ಬಸವರಾಜ್ ಕ್ಯಾವ್ಟರ್ ಅವರು ವೇದಿಕೆ ಬರಬೇಕು. ಅದೇ ರೀತಿ ಹಿರಿಯ ನ್ಯಾಯವಾದಿ ಶ್ರೀ R.B. ಪಾನಗಂಟಿ ಅವರು ಹಾಗೂ ವೇದಿಕೆಗೆ ಬರಬೇಕು. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಸಂಗೀತ ಸೇವೆ ನೀಡಿದಂಥ ಶ್ರೀಮತಿ ಶಕುಂತಲಾ ಬಿನ್ನಾಳ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ಮೀಡಿಯಾ ಕ್ಲಬ್ನ ವಾರ್ಷಿಕ ಪ್ರಶಸ್ತಿಯನ್ನು ಪ್ರದಾನ ಮಾಡಿರ್ತಕ್ಕಂಥ ಅನ್ವಿತಾ ಮಹಿಳೆಯರ ವೃದ್ಧರ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಬೆಳ್ಳದ್ ಅವರು ವೇದಿಕೆಗೆ ಬರಬೇಕು. ಮೀಡಿಯಾ ಕ್ಲಬ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ವೇದಿಕೆಗೆ ಬಂದು ಸನ್ಮಾನಿಸಬೇಕು. ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀ R.B. ಪಾನಗಂಟಿ ಅವರು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿದೆ. ಕಾರ್ಯಕ್ರಮಕ್ಕೆ ನಮಗೆ ಯಾವಾಗಲೂ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಮೀಡಿಯಾ ಕ್ಲಬ್ನ ವತಿಯಿಂದ ಸದಸ್ಯರು ಬಂದು ಸನ್ಮಾನಿಸಬೇಕಾಗಿ ವಿನಂತಿ.
ಪತ್ರಿಕಾ ವಿತರಕರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಕಲಾಲ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಪತ್ರಿಕೆ ಶ್ರೀ ಸುನಿಲ್ ಕುಮಾರ್ ಬೆಲ್ಲದ್ ಹಾಗೂ ಶ್ರೀಮತಿ ಶಕುಂತಲಾ ಬಿನ್ನಾಳ್ ಅವರವರು ವೇದಿಕೆಗೆ ಬರಬೇಕು. ಇವರಿಗೆ ಸನ್ಮಾನಿಸಲು ಶ್ರೀ ವಿಜಯ್ ಕುಮಾರ್ ಕೌಲೂರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ನಾಗರಾಜ್ ಕಲಾಲ್ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಮೀಡಿಯಾ ಕ್ಲಬ್ನ ಪದಾಧಿಕಾರಿಗಳು, ಸದಸ್ಯರು ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ಗಣ್ಯರು ಇವರಿಗೆ ಸನ್ಮಾನಿಸಬೇಕು. ನಮ್ಮ ಪತ್ರಿಕೆ ಮುದ್ರಣವಾದ ನಂತರ ಅದನ್ನು ಪ್ರತಿ ಮನೆಗೆ ತಲುಪಿಸುವ ಒಂದು ಮಹತ್ವವಾದ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಪತ್ರಿಕಾ ವಿತರಕರು ನಾಗರಾಜ್ ಕಲಾಲ್ ಅವರು ನಮ್ಮ ಸುದ್ದಿಗಳನ್ನು ನಿಮ್ಮ ಮನೆಗೆ ತಲುಪಿಸುವಂಥ ಉತ್ತಮ ಕಾರ್ಯವನ್ನು ಮಾಡುತ್ತಿದ್ದಾರೆ. ಹೀಗಾಗಿ ಅವರಿಗೆ ಎಲ್ಲರ ಧನ್ಯವಾದಗಳು. ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಹಾಗೂ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ವಿಠಲ್ ದುತ್ರಿಗೆ ಅವರಿಗೆ ಧನ್ಯವಾದಗಳು. ಈಗ ಪ್ರತಿ ವರ್ಷದಂತೆ ಪತ್ರಕರ್ತರಿಗೆ ಆಯೋಜಿಸಿರ್ತಕ್ಕಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಪ್ರಮೋದ್ ಕುಲಕರ್ಣಿ ಅವರು ನಡೆಸಿಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಸದಾ ಸುದ್ದಿಗಳ ಒತ್ತಡದಲ್ಲಿರ್ತಕ್ಕಂಥ ಪತ್ರಕರ್ತರು ಹೇಗೆ ವಿಶೇಷ ವರದಿ, ವಿಶೇಷ ಲೇಖನಗಳ ಮೂಲಕ ಬೌಂಡರಿ ಸಿಕ್ಸರ್ಗಳನ್ನು ಹೊಡೆದು ಅಧಿಕಾರಿಗಳನ್ನು ಮತ್ತು ಜನಪ್ರತಿನಿಧಿಗಳು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಪ್ರಯತ್ನ ಮಾಡ್ತಾರೋ, ಅದೇ ರೀತಿ ಕೂಡ ಇಲ್ಲಿ ಕ್ರೀಡಾಕೂಟಗಳಲ್ಲೂ ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡೆದಿದ್ದಾರೆ ಅವರು ಇಡೀ ನಮ್ಮ ಒತ್ತಡದ ಬದುಕಿಗೆ ಒಂದು ಕ್ರೀಡೆ ಹೇಗೆ ಅನುಕೂಲ ಆಗುತ್ತೋ ಅದೇ ರೀತಿಗೆ ಕ್ರೀಡಾಕೂಟಗಳಲ್ಲಿ ಬೇರೆ ಬೇರೆ ನಮ್ಮ ಕ್ಲಬ್ ಸದಸ್ಯರೇ ಗೆದ್ದಿದ್ದಾರೆ. ಸತತ 2ನೇ ವರ್ಷ ಇದು ಕ್ರೀಡಾಕೂಟ ನಡೀತಿರೋದು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನ್ಯಾಯಾಧೀಶರಾದಂಥ ಮಹಾಂತೇಶ್ ದರ್ಗಾ ಸರ್ ಅವರು ಬಂದಿದ್ದಾರೆ. ದಯವಿಟ್ಟು ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ದಯವಿಟ್ಟು ಬನ್ನಿ ಸರ್.
ಭರತ್ ಕಂದಕೂರ್ ಪರವಾಗಿ ಅವರ ಪತ್ನಿ ಸುಧಾ ಅವರು ಸ್ವೀಕರಿಸಬೇಕು. ಸರಿಯಾಗಿ ಸುದ್ದಿಗಳನ್ನು ಅಷ್ಟೇ ಕೂಡ ಕೇರಮ್ನಲ್ಲಿ ನಾವು ಗೋಲನ್ನು ಸರಿಯಾಗಿ ಹಾಕ್ತೀವಿ ಅಂತೇಳಿ ಕಾಂಪಿಟೇಷನಲ್ಲಿ ಮಾಡಿದ್ದಾರೆ. ಮತ್ತು ವಿನಾಯಕ ಸಿಂಗ್ ಪಬ್ಲಿಕ್ ವಾಹಿನಿಯ ಕ್ಯಾಮ್ರಾಮನ್ ಅವರು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅವರು ಡಬಲ್ಸ್ ಗೇಮ್ನಲ್ಲಿ ವಿನಾಯಕ ಸಿಂಗ್ ಮತ್ತು ಬಸವರಾಜ್ ಕರ್ಗಲ್ ಅವರ ಜೊತೆ ಚಾಂಪಿಯನ್ ಆಗಿದ್ದಾರೆ. ವಿನಾಯಕ ಸಿಂಗ್ ಮತ್ತು ಕರ್ಗಲ್ ಅವರ ಪುತ್ರಿಯಾದಂಥ ಕೃತಿ ಅವರು ಪಡ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡರಾದಂಥ ಸಂಗಮೇಶ್ ಸುಗ್ರಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕೇರಮ್ನಲ್ಲಿ ಕ್ಲಬ್ನ ಅಧ್ಯಕ್ಷರಾದಂಥ ದೇವು ನಾಗ್ನೂರ್ ಅವರು ಮತ್ತು ರಮೇಶ್ ಗಾಣದಾಳ್ ಅವರು ರನ್ನರ್ ಅಪ್ ಪ್ರಶಸ್ತಿ ತಗೊಂಡಿದ್ದಾರೆ. ದೇವು ನಾಗ್ನೂರು ಮತ್ತು ಈ ರಮೇಶ್ ಪರವಾಗಿ ರವೀಂದ್ರ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತೀವಿ. ಈ ಕೇರಮಲ್ಲಿ ತೃತೀಯ ಸ್ಥಾನವನ್ನು ವಿಜಯವಾಣಿ ಜಿಲ್ಲಾ ವರದಿಗಾರ ರವೀಂದ್ರ ಬೇಕಿ ಮತ್ತು ಸಂಯುಕ್ತ ಕರ್ನಾಟಕ ಜಿಲ್ಲಾ ವರದಿಗಾರ ಅನಿಲ್ ಬಾಚನಹಳ್ಳಿ ಅವರು ತಗೊಂಡಿದ್ದಾರೆ. ದಯವಿಟ್ಟು ಅವ್ರ ಪ್ರಶಸ್ತಿ ಸ್ವೀಕರಿಸ್ಕೊಂಡು ಕೋರ್ಕೊಳ್ತೀವಿ. ಈಗ ರವೀಂದ್ರ ರೆಡ್ಡಿ ಅವರು ಅಲ್ಲೇ ಇರಲಿ. ಮತ್ತು ಅವರು ಇನ್ನೊಂದು ಪ್ರಶಸ್ತಿ ಇದೆ. ಬ್ಯಾಡ್ಮಿಂಟನ್ ಡಬಲ್ಸ್ ವಿಭಾಗದಲ್ಲಿ ರವೀಂದ್ರ ವಿಕೆ ಮತ್ತು ಅನಿಲ್ ಬಾಚನಹಳ್ಳಿ ಜೋಡಿ ಕೂಡ ಚಾಂಪಿಯನ್ ಪಟ್ಟವನ್ನು ತಗೊಂಡಿದ್ದಾರೆ. ಅವರಿಬ್ಬರು ಪ್ರಶಸ್ತಿ ಸ್ವೀಕರಿಸಬೇಕಂತ ಕೇಳ್ಕೊಳ್ತೀವಿ. ರವೀಂದ್ರ ವಿಕೆ ವಿಜಯವಾಣಿ ಜಿಲ್ಲಾ ವರದಿಗಾರ, ಅನಿಲ್ ಬಾಚನಹಳ್ಳಿ ಸಂಯುಕ್ತ ಕರ್ನಾಟಕ ಜಿಲ್ಲಾ ವರದಿಗಾರ. ಇದು ಬ್ಯಾಡ್ಮಿಂಟನ್ ಡಬಲ್ಸ್ ವಿಭಾಗದಲ್ಲಿ ಮಾಡಿದಂಥ ಸಾಧನೆ. ಈ ಬ್ಯಾಡ್ಮಿಂಟನ್ ಡಬಲ್ಸ್ ವಿಭಾಗದಲ್ಲಿ ಕರುನಾಡು ಬೆಳಗು ಪತ್ರಿಕೆಯ ಸಂಪಾದಕರು ನಮ್ಮೆಲ್ಲರ ಹಿರಿಯರು ಆದಂಥ ಸಂತೋಷ್ ದೇಶಪಾಂಡೆ ಅವರು ಮತ್ತು ಇಂಡಿಯಾ ಟುಡೇ ವರದಿಗಾರರಂಥ ಮಲ್ಲಪ್ಪ ಪರ್ವತಿ ಅವರು 2ನೇ ಸ್ಥಾನ ಪಡೆದಿದ್ದಾರೆ. ಅವರು ಕೂಡ ಬಂದು ವೇದಿಕೆ ಮೇಲೆ ಬಂದು ಸ್ವೀಕರಿಸಬೇಕಂತ ಕೋರ್ಕೊಳ್ತೀನಿ. ಧನ್ಯವಾದಗಳು ಸರ್. ಬ್ಯಾಡ್ಮಿಂಟನ್ನ ಡಬಲ್ಸ್ನ 3ನೇ ಸ್ಥಾನವನ್ನು ವಿನಾಯಕ ಸಿಂಗ್ ಮತ್ತು ವಿಠಲ್ ದುತ್ತರ್ಗಿ ಅವರು ವಿಜಯ ಕರ್ನಾಟಕ ಜಿಲ್ಲಾ ವರದಿಗಾರರ ಕೆಲಸ ಮಾಡ್ತಾ ಇದ್ದಾರೆ. ವಿಠಲ್ ದುತ್ತರ್ಗಿ ಮತ್ತು ವಿನಾಯಕ್ ಸಿಂಗ್ ಅವರು ತಗೊಳ್ಬೇಕಂತ ಕೇಳ್ಕೊಳ್ತೀನಿ. ಇನ್ನೂ ಒಂದು ಪ್ರಶಸ್ತಿ ಇದೆ, ಹಗ್ಗ ಜಗ್ಗಾಟ. ಈ ಸುದ್ದಿಗಳ ಜಗ್ಗಾಟಕ್ಕಿಂತ ಮೊದಲು ನಮ್ಮ ಇಡೀ ಕ್ರೀಡಾಕೂಟ ಒಂದು ಯಶಸ್ವಿಯಾಗಲಿಕ್ಕೆ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳು ಸಾಕಷ್ಟು ನಮಗೆ ಸಹಕಾರ ನೀಡಿದ್ದಾರೆ. ಬ್ಯಾಡ್ಮಿಂಟನ್ಗಳಿಗೆ ರೆಫರಿಯಾಗಿ ನಮ್ಮ ಸರ್ಕಾರಿ ಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರು ಕೆಲಸ ಮಾಡಿದ್ದಾರೆ. ಅವರನ್ನು ಕೂಡ ನಾವು ವೇದಿಕೆ ಮೇಲೆ ಕರಿತೀನಿ, ದಯವಿಟ್ಟು ಬರಬೇಕಂತೇಳಿ ನಾನು ಕೋರ್ಕೊಳ್ತೀನಿ. ಹೊರತಡ್ನಗಳ ಶಾಲೆಯ ಬಸವರಾಜ್ ಹನುಮಸಾಗರ್ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಎಲ್ಲರೂ ದಯವಿಟ್ಟು ಚಪ್ಪಾಳೆ ಹೊಡೆಯುವ ಮೂಲಕ ಅವ್ರಿಗೆ ಗೌರವ ಸಲ್ಲಿಸಬೇಕಂತ ಕೇಳ್ಕೊಳ್ತೀನಿ. ಗದಿಗೆಪ್ಪ ಬಿಸರಳ್ಳಿ ಅವರು ಗಿಣಗೇರಿ ಶಾಲೆಯ ಶಿಕ್ಷಕರು. ಬಸವರಾಜ್ ಹನುಮಸಾಗರ್ ಅವರು ಸ್ವೀಕರಿಸಬೇಕು. ಗದಿಗೆಪ್ಪ ಬಿಸರಳ್ಳಿ ಅವರು ಸ್ವೀಕರಿಸಬೇಕು. ಕಿನ್ನಾಳ ಶಾಲೆಯ ಶಂಕರ್ ವಾಲಿಕಾರ್ ಅವರು ಬರಬೇಕು. ಆದರ್ಶ ವಿದ್ಯಾಲಯ ಡನ್ಕನ್ಕಲ್ ಶಾಲೆಯ ಶರಣಬಸಪ್ಪ ಸಿಂಧೋಗಿ ಅವರು ಬರಬೇಕು. ದಯವಿಟ್ಟು ನಮ್ಮ ಕ್ರೀಡಾಕೂಟಕ್ಕೆ ಬೆನ್ನೆಲುಬಾಗಿ ನಿಂತು ಇಡೀ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದರೆ ಅವರ ಪತ್ರಕರ್ತರ ಆದಿಯಾಗಿ ಎಲ್ಲರೂ ಒಂದು ಚಪ್ಪಾಳೆ ಹೊಡೆಯುವ ಮೂಲಕ ಅವರ ದೊಡ್ಡ ಗೌರವವನ್ನು ಸಲ್ಲಿಸಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ದೈಹಿಕ ಶಿಕ್ಷಣ ನಿರ್ದೇಶಕರು ಮತ್ತು ಜಿಲ್ಲೆಯ ದೈಹಿಕ ಶಿಕ್ಷಣಾಧಿಕಾರಿಗಳಾದಂಥ ನಮ್ಮೆಲ್ಲ ಆತ್ಮೀಯರಾದ ಬಸವರಾಜ್ ಸರ್ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಂತ ಅವ್ರು ಕೋರ್ಕೊಳ್ತೀವಿ. ಬಸವರಾಜ್ ಸರ್ ದಯವಿಟ್ಟು ವೇದಿಕೆ ಬನ್ನಿ. ಸಾಕಷ್ಟು ಸಹಕಾರ ನೀಡಿದ ಬಸವರಾಜ್ ಸರ್ಗೆ ಮತ್ತು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಸಹಕಾರ ಸದಾ ಯಾವಾಗಲೂ ಹೀಗೆ ಇರಲಿ ಅಂತೇಳಿ ಕೋರ್ಕೊಳ್ತೀನಿ. ಸಹಕಾರ ನೀಡಿದಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಮತ್ತೊಮ್ಮೆ ಧನ್ಯವಾದಗಳು.
ಪತ್ರಕರ್ತರ ಕೊನೆಯ ಕ್ರೀಡಾಕೂಟ ಆಗಿತ್ತು ಹಗ್ಗ ಜಗ್ಗಾಟ ಅಂತೇಳಿ. ಹಗ್ಗ ಜಗ್ಗಾಟದಲ್ಲಿ ನಮ್ಮ ಬಸವರಾಜ್ ಕರ್ಕಿಹಳ್ಳಿ ನೇತೃತ್ವದ ಅಂಜನಾದ್ರಿ ತಂಡ, ಆ ತಂಡ ಈಗ ನಾನೇ ನಾಯಕತ್ವ, ಇನ್ನೊಂದು ಕೊಪ್ಪಳ ಟೈಗರ್ಸ್ ಅಂತೇಳಿ ತಂಡ ಇತ್ತು. ನಮ್ಮ ತಂಡದ ವಿರುದ್ಧ ಅವ್ರು ಗೆದ್ದಿದ್ದಾರೆ. ಹಿಂಗಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಆ ತಂಡದಲ್ಲಿರ್ತಕ್ಕಂಥ ಬಸವರಾಜ್ ಕರ್ಕಿಹಳ್ಳಿ, ಕುಬೇರ್ ಮಜ್ಗಿ, ವಿಠ್ಠಲ ದುತ್ತರ್ಗಿ, ಶರಣಬಸವ ಹೊಲಿಯಿದ್ದಾರೆ, ದತ್ತು ಕಮಾರ್, ಹಿರಯ್ಯ ಹಿರೇಮಠ್, ರವೀಂದ್ರ ರೆಡ್ಡಿ ಹಾಗೂ ಅನಿಲ್ ಬಾಚನಹಳ್ಳಿ ಅವರು ಎಲ್ಲರೂ ಸೇರಿ ಪ್ರಶಸ್ತಿಗಳನ್ನು ಸ್ವೀಕರಿಸಬೇಕಂತೇಳಿ ಕೋರಿಕೊಳ್ತೇನೆ. ಎಲ್ಲರಿಗೂ ಮೆಡಲ್ ಕೂಡ ಇದೆ. ದಯವಿಟ್ಟು ಎಲ್ಲರೂ ಮೆಡಲ್ಗಳನ್ನ ಹಾಕ್ಸ್ಕೊಳ್ಬೇಕು ದಯವಿಟ್ಟು. ಈ ತಂಡದ ಸದಸ್ಯರನ್ನ ಮತ್ತೊಮ್ಮೆ ಓದ್ತಾನೆ. ಬಸವರಾಜ್ ಕರ್ಕಿಹಳ್ಳಿ, ಕುಬೇರ್ ಮಜ್ಗಿ, ವಿಠ್ಠಲ್ ದುತ್ತರ್ಗಿ, ಶರಣಬಸವ ಒಲಿ ಹೈದರ್, ದತ್ತು ಕಮಾರ್, ಹಿರಯ್ಯ ಹಿರೇಮಠ್, ರವೀಂದ್ರ ರೆಡ್ಡಿ ಹಾಗೂ ಅನಿಲ್ ಬಾಚನಹಳ್ಳಿ. ಅನಿಲ್ ಅವ್ರು ಹೇಳ್ತಾ ಇದ್ದಾರೆ ನಾವು ಯಾವ ತಂಡದ ವಿರುದ್ಧ ಗೆದ್ದೇವೆ ಒಂದನ್ನು ಭಾಳ ಗಟ್ಟಿಯಾಗಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಕೊಪ್ಪಳ ಟೈಗರ್ಸ್ ಅಂತ ನನ್ನ ನಾಯಕತ್ವದ ತಂಡದ ವಿರುದ್ಧ ಗೆದ್ದಿದ್ದಾರೆ. ಅವರು ಪ್ರಶಸ್ತಿ ಕೊಡುವಂಥ ಅವಕಾಶ ನಮಗೆ ಸಿಕ್ಕಿದೆ ಅನ್ನೋದು ಕೂಡ ನಮ್ಮ ಸೌಭಾಗ್ಯ. ಸಾಧನೆ ಮಾಡಿದಂಥ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು. ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸಿಕೊಟ್ಟಂಥ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು. ಇನ್ನೇನೊಂದು 10-15 ನಿಮಿಷದಲ್ಲಿ ಭಾಷಣ ಮುಗಿಯುತ್ತದೆ. ದಯವಿಟ್ಟು ಸಭಿಕರು ಸಹಕರಿಸಬೇಕಂತ ಕೋರ್ಕೊಳ್ತೀನಿ. ಪ್ರಮೋದ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ದೇವು ನಾಗನವರು ಅವರಿಂದ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹೊನಕೆರೆ ನಂಜುಂಡೇಗೌಡ ಸರ್ ಅವರೇ ಹಾಗೂ ಕೊಪ್ಪಳ ಮೀಡಿಯಾ ಕ್ಲಬ್ ವಾರ್ಷಿಕ ಪ್ರಶಸ್ತಿಯನ್ನು ಸ್ವೀಕರಿಸ್ತಕ್ಕಂಥ ನಮ್ಮ ಹಿರಿಯ ಅಣ್ಣನಾದಂಥ ಆನಂದ್ ಬೈದಿನಮನೆ ಸರ್ ಅವರೇ ಹಾಗೂ ವಾರ್ತಾಧಿಕಾರಿಗಳಾಗಿರ್ತಕ್ಕಂಥ ವಸದ ಬೊಸ್ಮನಿ ಅವರೇ ಹಾಗೂ ನಮ್ಮ ನ್ಯಾಯಾಧೀಶರಾದಂಥ ಮಾಂತೇಶ್ ದರ್ಗದ್ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಕೊಪ್ಪಳ ಮೀಡಿಯಾ ಕ್ಲಬ್ ಕಳೆದ 16 ವರ್ಷಗಳಿಂದ ಅನೇಕ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದೆ. ವೃತ್ತಿ ನೈಪುಣ್ಯತೆಯೇ ನಮ್ಮ ಮೂಲ ಮಂತ್ರ ಅಂತ ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಸಾಗ್ತಾ ಇದ್ದೇವೆ. ಮೊದಲು ಪತ್ರಿಕಾಗೋಷ್ಠಿ ನಡೆಸಿದರೆ ಸಾಕಪ್ಪ ಅನ್ನುವಂಥ ಒಂದು ಸಂಘಟನೆ ಹುಟ್ಟಾಕಿದ್ವಿ. ಕ್ರಮೇಣ ನಮ್ಮ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರೆಲ್ಲ ಇಲ್ಲ ನಾವು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ಮಾಡೋಣ, ಅದು ಏನು ಪತ್ರಿಕೆ ಜೊತೆಗೆ ಎಲ್ಲ ಕ್ರೀಡೆ, ಸಹಕಾರ, ನಾಟಕ ಈ ಎಲ್ಲದರಲ್ಲಿ ನಾವು ತೊಡಗಿಸ್ಕೊಳ್ಳೋಣ ಅಂತ ಹೇಳಿದರು. ಹಾಗಾಗಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ದಿನ ನವೆಂಬರ್ 16ರಂದು ನಾವು ಪ್ರತಿ ವರ್ಷ ಒಂದು ನಾಟಕವನ್ನು ಮಾಡ್ತಾ ಬಂದಿದ್ದೇವೆ. ಪತ್ರಕರ್ತರೇ ನಾಟಕ ಮಾಡಿ ಪ್ರದರ್ಶನ ಮಾಡ್ತಾ ಇರುವಂಥ ಒಂದು ಪ್ರಯೋಗ ಕರ್ನಾಟಕದ ಪತ್ರಿಕಾರಂಗದ ಇತಿಹಾಸದಲ್ಲಿ ಇದೇ ಮೊದಲು ಅಂತ ನಾನು ಭಾವಿಸಿದ್ದೇನೆ. ಅದರ ಜೊತೆಗೆ ಈ 2-3 ವರ್ಷಗಳ ಹಿಂದೆ ನಮ್ಮ ಗಣಪತಿ ಲಮಾಣಿ ಸರ್ ಬಂದಿದ್ದಾರೆ, ಪ್ರದೀಪ್ ಅವರು ಬಂದಿದ್ದಾರೆ, ಅವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಅದರ ಜೊತೆಗೆ ನಾವು ಈಗ 2-3 ವರ್ಷದ ಹಿಂದೆ ನಮ್ಮ ಹಿಂದಿನ ಅಧ್ಯಕ್ಷರು ರವೀಂದ್ರ ಸೇರಿದಂತೆ ಎಲ್ಲ ನಮ್ಮ ಪದಾಧಿಕಾರಿಗಳು ಅತ್ಯುತ್ತಮ ಕಾರ್ಯನಿರ್ವಹಣೆಯನ್ನು ಮಾಡ್ಕೊಂಡ್ಬಂದರು. ಅದರ ಜೊತೆಗೆ ಏನು ಮಾಡ್ತಾಯಿದ್ದೀವಿ, ವರ್ಷ ಅಂದರೆ ನಾವು ಅಂಚೆ ವಿಮೆಯನ್ನು ಮಾಡಿಸ್ತಾ ಇದ್ದೀವಿ ಪತ್ರಕರ್ತರಿಗೆ. ಧಾವಂತದ ಬದುಕಿನಲ್ಲಿ ನಮ್ಮ ಪತ್ರಕರ್ತರ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ಕೂಡ ಈಗ ಮನಗಂಡಿದ್ದೀವಿ. ಅದರ ಜೊತೆಗೆ ಅಂಚೆ ವಿಮೆಯನ್ನು ಮಾಡಿಸಿ ನಾವು ನಮ್ಮ ಪತ್ರಕರ್ತರ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಂಡು ಬರ್ತಾಯಿದ್ದೇವೆ. ಅದರ ಜೊತೆಗೆ KS ಆಸ್ಪತ್ರೆಯ ಸಹಯೋಗದಲ್ಲಿ ಕಳೆದ 2-3 ವರ್ಷಗಳಿಂದ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾಯಿದ್ದೀವಿ. ಅದು ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಪತ್ರಕರ್ತರು ಅದನ್ನು ಮೆಚ್ಚಿದ್ದಾರೆ. ನಾಡಿನ ಬೇರೆ ಬೇರೆ ರಂಗದ ಜನ ಕೂಡ ಮೆಚ್ಚಿದ್ದಾರೆ. ಪತ್ರಕರ್ತರಿಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಿದ್ದೀರಿ, ಇದೊಂದು ಒಳ್ಳೆಯ ಕಾರ್ಯ, ಇದನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಪತ್ರಕರ್ತರು, ಕೊಪ್ಪಳ ಮೀಡಿಯಾ ಕ್ಲಬ್ನ ಪತ್ರಕರ್ತರಿಗೆ ಏನು ಡಾಕ್ಟರ್ ಬಸವರಾಜ್ ಕ್ಯಾವ್ಟ್ರ ನೇತೃತ್ವದ KS ಆಸ್ಪತ್ರೆಯಲ್ಲಿ ನಮಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಈ 2 ವರ್ಷದಿಂದ
ನಮ್ಮ ಹಿಂದಿನ ಅಧ್ಯಕ್ಷರು ಮತ್ತು ನಾವೆಲ್ಲರೂ ಸೇರಿ ರವೀಂದ್ರ ಅವರು ಸೇರಿ ಎಲ್ಲರೂ ಅತ್ಯುತ್ತಮವಾಗಿ ಕೆಲಸ ಮಾಡಿದರ ಜೊತೆಗೆ ನಾವೀಗ ಕ್ರೀಡಾ ಚಟುವಟಿಕೆಯನ್ನು ಆರಂಭಿಸಿದ್ದೇವೆ. ನಮ್ಮ ಎಲ್ಲ ಪತ್ರಕರ್ತರು ಈ ಧಾವಂತದ ಬದುಕಿನ ನಡುವೆ ಕ್ರೀಡೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಅತ್ಯುತ್ಸಾಹದಿಂದ ಬ್ಯಾಡ್ಮಿಂಟನ್ ಇರ್ಬೋದು, ಚೆಸ್ ಇರ್ಬೋದು, ಈಜು ಸ್ಪರ್ಧೆ ಇರ್ಬೋದು, ಎಲ್ಲದರಲ್ಲೂ ಪಾಲ್ಗೊಂಡು ಕ್ರೀಡಾಕೂಟದಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕ್ಲಬ್ಬನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಕ್ಲಬ್ಬಿಗೆ ಎಲ್ಲ ಹಿರಿಯರು ನಮಗೂ ಕೊಡುವ ಒಂದು ಸಲಹೆ ಏನಂದರೆ, ನೀವು ಊರಿಗೆ ನೆರಳು ಕೇಳ್ತೀರಿ, ನಿಮಗೊಂದು ನೆರಳಿಲ್ಲಲ್ಲಪ್ಪ ಅಂತ ಎಲ್ಲರೂ ನನ್ನ ಕೇಳ್ತಾ ಇರ್ತಾರೆ. ಕೊಪ್ಪಳ ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು ಮತ್ತು ಜಿಲ್ಲಾಧಿಕಾರಿಗಳ ಸಹಕಾರ ಇದ್ದರೆ ಅದು ನನ್ನ ಕನಸಿನ ಕೂಸು ಸಹ ಇದೆ. ಶೀಘ್ರದಲ್ಲೇ ಕೊಪ್ಪಳ ಮೀಡಿಯಾ ಕ್ಲಬ್ಗೆ ಒಂದು ನಿವೇಶನವನ್ನು ಖರೀದಿ ಮಾಡಿ ಅದರಲ್ಲಿ ನಮ್ಮದೇ ಆದಂಥ ಒಂದು ಮೀಡಿಯಾ ಕ್ಲಬ್ಗೆ ಸ್ವಂತ ಕಟ್ಟಡವನ್ನು ನಾವು ಕಟ್ಟಬೇಕು ಅಂತ ಆಸೆ ಪಟ್ಟಿದ್ದೀವಿ. ಕೊಪ್ಪಳ ಜಿಲ್ಲೆಯ ಜನತೆಯ ಸಹಕಾರ ಮತ್ತು ಆಶೀರ್ವಾದ ಇದ್ದರೆ ಶೀಘ್ರದಲ್ಲೇ ಅದನ್ನು ಮಾಡ್ತೀವಿ ಅಂತ ನಾನು ನಿಮಗೆಲ್ಲ ಭರವಸೆ ಕೊಡ್ತೀವಿ. ಇದರ ಜೊತೆಗೆ ಕೊಪ್ಪಳ ಮೀಡಿಯಾ ಕ್ಲಬ್ನ ಸದಸ್ಯರ ಶ್ರೇಯಸ್ಸು ಏನಂದರೆ, ನಮ್ಮವ್ರಿಗೆಲ್ಲೂ ₹1 ಚಂದ ಎತ್ತೋದಿಲ್ಲ. ಕೊಪ್ಪಳದ ಪತ್ರಕರ್ತರು ಅಂದರೆ ಎಲ್ಲ ಪತ್ರಕರ್ತರು ನಮ್ಮ ಹಿಂದಿನ ಅಧ್ಯಕ್ಷರು ಹಾಕಿಕೊಟ್ಟ ಮಾರ್ಗದರ್ಶನ ಇದು. ನಾವೇ ಪ್ರತಿ ವರ್ಷ ಎಲ್ಲರೂ ₹1,000 ಕೂಡಿಟ್ಟು ಪತ್ರಿಕಾ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಆ ಪತ್ರಿಕಾ ದಿನಾಚರಣೆ ಹೇಗಿರುತ್ತೆ ಅಂದರೆ, ನಮ್ಮ ಬೆವರಿನ ಪ್ರತಿಫಲವಾಗಿ ಇಲ್ಲಿ ಕಾಣ್ತಾ ಇರುತ್ತೆ. ರಾಜಕಾರಣಿಗಳು, ಪತ್ರಕರ್ತರು, ಎಲ್ಲ ರಂಗದ ನ್ಯಾಯಾಧೀಶರು ಬಂದಿರ್ತಾರೆ. ಎಲ್ಲ ರಂಗದವರು ಕೂಡ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರು, ಕಾಲೇಜಿನ ಅಧ್ಯಾಪಕರು, ಪ್ರಿನ್ಸಿಪಾಲರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ನಮ್ಮನ್ನು ಕೇಳೋದು ಒಂದು ಏನಂದರೆ, ನೀವು ಒಂದು ಸ್ವಂತ ಕಟ್ಟಡವನ್ನು ಪಡೆಯಿರಿ, ಅದರ ಜೊತೆಗೆ ಇನ್ನೂ ಹೆಚ್ಚು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. 1-2 ವರ್ಷದಲ್ಲೇ ಆ ಕೆಲಸವನ್ನು ನಿಮ್ಮೆಲ್ಲರ ಸಲಹೆ ಸಹಕಾರದಿಂದ ನಾವು ಮಾಡ್ತೇವೆ ಅಂತ ಹೇಳ್ತಾ, ಕೊಪ್ಪಳ ಜಿಲ್ಲೆಯ ಎಲ್ಲ ಜನ ಇಷ್ಟೊತ್ತು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಎಲ್ರಿಗೂ ಧನ್ಯವಾದವನ್ನು ಹೇಳ್ತೀನಿ. ನಾನು ಮಾತಿಗೆ ವಿರಾಮ ನೀಡಿ. ಧನ್ಯವಾದಗಳು ದೇವನಾನೂರವರಿಗೆ. ಕೊನೆಯದಾಗಿ ಈಗ ಕೊನೆಯ ಹಂತ, ಹಾಗೆ ಈ ನಮ್ಮ ಪತ್ರಿಕಾ ದಿನಾಚರಣೆಯ ನಿಮಿತ್ತ ಸಹೋದರಿ ಜ್ಯೋತಿ ಗೊಂಡಬಾಳ್ ಅವರು ಪತ್ರಕರ್ತರ ಎಲ್ಲರಿಗೂ ಕೂಡ ಪೆನ್ನನ್ನು ದೇಣಿಗೆಯಾಗಿ ನೀಡ್ತಾ ಇದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೆ ಕೊನೆಯದಾಗಿ ವಂದನಾರ್ಪಣೆಯನ್ನು ನಮ್ಮ ಪತ್ರಕರ್ತ ಮಿತ್ರ ಶ್ರೀಕಾಂತ್ ಅಕ್ಕಿ ಅವರು ನಡೆಸಿಕೊಡಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ಕೊಪ್ಪಳ ಮೀಡಿಯಾ ಕ್ಲಬ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗಬೇಕು. ತಳಗಡೆ ಊಟದ ವ್ಯವಸ್ಥೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಬಿಡು ಮಾಡಿಕೊಂಡು ತಾವೆಲ್ಲರೂ ಬಂದಿದ್ದೀರಿ. ನಿಮಗೆ ಮಗದೊಮ್ಮೆ ಮೀಡಿಯಾ ಕ್ಲಬ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ತದನಂತರ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕಾಗಿ ವಿನಂತಿ. ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ಇರುವಂತೆ ಈ ವರ್ಷ ನಮ್ಮ ಗ್ರೂಪ್ ಫೋಟೋ ಇರ್ತದೆ. ನಮ್ಮ ಕೊಪ್ಪಳ ಮೀಡಿಯಾ ಕ್ಲಬ್ನ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ಕ್ಲಬ್ನ ಎಲ್ಲ ಸದಸ್ಯರು ಒಂದು ಹೊರಭಾಗದಲ್ಲಿರ್ತಕ್ಕಂಥ ನಮ್ಮ ಕ್ಲಬ್ನ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. Samuel.
ಕ್ಲಬ್ನ ಹೊರಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕ್ಲಬ್ನ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.